ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ವಿಶ್ವದ ಸಮಸ್ತ ಸಿದ್ಧಾಂತಗಳನ್ನೊಳಗೊಂಡ ವಿಶ್ವದ ಸಮಸ್ತ ಸಿದ್ಧಾಂತಗಳ ಸಮನ್ವಯ ಸಿದ್ಧಾಂತಿಯಾದಂಥ ಸಿದ್ಧಾಂತ ಶಿಖಾಮಣಿ. ಇದು ಯಾವ ಸಿದ್ಧಾಂತಕ್ಕೂ ವಿರೋಧಿ ಅಲ್ಲದ, ಎಲ್ಲ ಸಿದ್ಧಾಂತಗಳನ್ನು ತನ್ನೊಳಗೆ ಇಂಬಿಟ್ಟುಕೊಂಡಂಥ ಸಿದ್ಧಾಂತ ಇದು. ಈ ಸಿದ್ಧಾಂತ ಶಿಖಾಮಣಿಯ ಸಂಬಂಧ ಪ್ರವಚನ ಮಾಡಿದವರು ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು. ಆ ಪ್ರವಚನದ ಸಾರವನ್ನು ಸಂಗ್ರಹಿಸಿ ತಮ್ಮ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನಯೋಗಾಶ್ರಮ, ಬಿಜಾಪುರ. ಇಲ್ಲಿ 5ನೇ ಪರಿಚ್ಛೇದ ಅಧ್ಯಯನ ಮಾಡ್ತಾ ಇದ್ದೀವಿ. ಅದರೊಳಗೆ ಅಂಗಸ್ಥಲದ ಭಕ್ತಸ್ಥಲ, ಆ ಭಕ್ತಸ್ಥಲದೊಳಗೆ 15 ಅವಾಂತರ ಸ್ಥಳಗಳ ಪೈಕಿ 1ನೇದು ಪಿಂಡಸ್ಥಲ. ಆ ಪಿಂಡಸ್ಥಲ ಅದಕ್ಕೆ ಸಂಬಂಧಪಟ್ಟಂತ 2 ಶ್ಲೋಕಗಳನ್ನು ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ವಿಶ್ಲೇಷಣೆ ಮಾಡಿದ್ದಾರೆ. ಬಹುಜನ್ಮ ಕೃತೈ ಪುಣ್ಯೈ ಪ್ರಕ್ಷೀಣೇ ಪಾಪ ಪಂಜರೆ ಶುದ್ಧಾಂತಃಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಶಿವಃ ಶಕ್ತಿ ಸಮುತ್ಪನ್ನೇ ಪ್ರಪಂಚೇಸ್ಮಿನ್ ವಿಕಲ್ಪತೆ ಪುಣ್ಯಾಧಿಕಃ ಕ್ಷೀಣ ಪಾಪಃ ಶುದ್ಧಾತ್ಮ ಪಿಂಡನಾಮಕಃ. ಇಲ್ಲಿ ಬಹುಜನ್ಮ ಕೃತೈ ಪುಣ್ಯೈ, ಈ ದೇಹಕ್ಕೂ ಮತ್ತು ಕರ್ಮಕ್ಕೂ ಬಿಡದ ಸಂಬಂಧ. ದೇಹದಿಂದ ಕರ್ಮ ಮತ್ತು ಆ ಕರ್ಮದಿಂದ ಇನ್ನೊಂದು ದೇಹ, ಅದರದ್ದು ಸುಖ ದುಃಖಾದಿಗಳನ್ನು ಅನುಭವಿಸುತ್ತಾ ಜೀವಾತ್ಮನು ದೇಹ ಧರಿಸಿ ಕರ್ಮ ಮಾಡುತ್ತಾನೆ. ಆ ಕೃತ ಕರ್ಮ ಅವನಿಗೆ ಮತ್ತೊಂದು ದೇಹವನ್ನು ನೀಡುತ್ತದೆ. ಕರ್ಮವು ಇಬ್ಬಗೆ 2 ರೀತಿ ಕರ್ಮಗಳು, ಒಂದು ಪುಣ್ಯ ಕರ್ಮ, ಇನ್ನ ಒಂದು ಪಾಪ ಕರ್ಮ. ಇವೆರಡೂ ಜನನ ಮರಣಗಳಿಗೆ ಕಾರಣಗಳಾಗಿವೆ. ಜನನ ಮರಣ ಅಂದ್ರೆ ಭವರೋಗ ಅಂತೇಳಿ ಭವಚಕ್ರ ಅಂತಿರೋದು, ಹುಟ್ಟು ಸಾವು, ಹುಟ್ಟದು ಸಾಯದು, ಹುಟ್ಟದು ಸಾಯದು, ಹುಟ್ಟದು ಸಾಯದು, ಹಿಂಗ ಇದಕ್ಕೆ ಕಾರಣಗ್ಯವ ನಿಜ. ಆದರೆ ಪಾಪಕರ್ಮವು ಜೀವನ ಸಂಸಾರಿಕ ಬಂಧನಗಳನ್ನು ಮತ್ತಷ್ಟು ಬಿಗಿಗೊಳಿಸುತ್ತದೆ. ಪುಣ್ಯವು ಮಾತ್ರ ಆ ಕಟ್ಟುಗಳನ್ನು ನಿಧಾನವಾಗಿ ಶಿಥಿಲಗೊಳಿಸುತ್ತದೆ. ಈ ಸಂಸಾರ ಬಂಧನ ಎಲ್ಲರಿಗೆ ಆದ, ಅದರೊಳಗೆ ಕೆಲವೊಬ್ಬರಿಗೆ ಬಹಳ ಬಿಗಿ ಅದ, ಕೆಲವೊಬ್ಬರಿಗೆ ಸಡ್ಲದ. ಯಾರು ಪುಣ್ಯ ಮಾಡ್ತಾರ ಅವ್ರ ಸಂಸಾರ ಬಂಧನ ಸಡಿಲಾಗ್ತದ, ಯಾರು ಪಾಪ ಮಾಡ್ತಾರ ಅವ್ರ ಸಂಸಾರ ಬಂಧನ ಇನ್ನಷ್ಟು ಬಿಗಿ ಹಾಕೋತ ಹೋಗ್ತದ. ಅದು ಹೆಂಗಂತಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಏನಂದ್ರ, ದನಗಳಿಗೆ ಕೊಳ್ಳಿಗೆ ಕಟ್ಟ ಹಗ್ಗ ಇರ್ತದಲ್ಲ, ಎಲ್ಲ ಹಗ್ಗಗಳು ಒಂದೇ ಸೈಜ್ ಇರಲ್ಲ. ಕೆಲವೊಂದು ಉದ್ದನ ಹಗ್ಗ ಇರ್ತಾವ, ಕೆಲವೊಂದು ಗಿಡ್ಡನ ಹಗ್ಗ ಇರ್ತಾವ. ಗಿಡ್ಡನ ಹಗ್ಗ ಕಟ್ಟಿದ್ರೆ ಆ ಪ್ರಾಣಿಗೆ ಚಲನವಲನ ಬಹಳ ಕಷ್ಟ ಆಗ್ತದೆ. ಅಲ್ಲೇ ಗೂಟದ ಸುತ್ತಮುತ್ತನೇ ಇರ್ಬೇಕು, ಅದಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಂದ್ ಸ್ವಲ್ಪ ಉದ್ದನ ಹಗ್ಗ ಇತ್ತಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡ್ಲಕ್ ಬರ್ತಾವ. ಇಷ್ಟೇ ಇರೋದು. ಬಂಧನ ಮಾತ್ರ ಇರೋದೇ. ಬಂಧನದಾಗ ಸ್ವಲ್ಪ ಸಡಲು, ಸ್ವಲ್ಪ ಬಿಗಿ, ಈ ಕರ್ಮ ಬಂಧನದಾಗ. ಇಲ್ಲಿ ಸಾಮಾನ್ಯವಾಗಿ ಯಾವುದು ಪುಣ್ಯಕರ್ಮ, ಯಾವುದು ಪಾಪಕರ್ಮ. ಈ ಪುಣ್ಯ ಪಾಪ ಎದಕ್ಕೆ ಮಾಡ್ತೀರಿ, ಹೆಂಗ್ ಮಾಡ್ತೀರಿ ಹೇಳ್ರಿ? ಅದು
ಎಲ್ಲಿಂದ ಚಾಲು ಆಗ್ತದದು? ಮೂಲ ಪಾಪ ಪುಣ್ಯ ಕರ್ಮ ಎಲ್ಲಿಂದ ಚಾಲು ಆಗ್ತದ? ಎಲ್ಲರೂ ಪಾಪ ಪುಣ್ಯ ಕರ್ಮ ಮಾಡ್ತೀವಿಲ್ಲ? ಸತ್ಕರ್ಮಗಳನ್ನು ಮಾಡೋದ್ರಿಂದ ಪುಣ್ಯ ಬರ್ತದೆ, ದುಷ್ಕರ್ಮಗಳನ್ನು ಮಾಡೋದ್ರಿಂದ ಪಾಪ ಬರ್ತದೆ. ಎದಕ್ ಮಾಡ್ತೀರಿ ಪಾಪ ಪುಣ್ಯ? ರಾಗದ್ವೇಷ. ರಾಗದ್ವೇಷ ಎದಕ್ ಮಾಡ್ತೀರಿ? ಭೇದ ಬುದ್ಧಿ. ಅನುಕೂಲ ಪ್ರತಿಕೂಲ ಎಲ್ಲದರದು ಮೂಲ ಏನಂದ್ರ ಅಜ್ಞಾನ. ಎಲ್ಲದಕ್ಕಿಂತ ಮೂಲ ಅಜ್ಞಾನ, ಮಾಯೆ, ಅವಿದ್ಯೆ ಏನಂತಿರಲ್ಲ ಅದೇ. ಅದು ಏನ್ ಮಾಡ್ತದ? ತನ್ನಿಂದ ಭಿನ್ನವಾಗಿ ಇನ್ನೊಂದು ಏನೋ ಆದ ಅಂತ ತೋರಿಸ್ತದ. ಇರೋದು ಒಂದೇ ವಸ್ತು, ಆ ಒಂದೇ ವಸ್ತುವಿನಲ್ಲಿ ಭೇದ ಹುಟ್ಟಿಸ್ತದ ಅದು ಅಜ್ಞಾನ. ಹುಟ್ಟಿಸಿ ಏನ್ ಮಾಡ್ತದ? ಈ ಜಗತ್ತು ನಿನ್ನಿಂದ ಭಿನ್ನವಾಗಿದೆ, ದೇವರು ನಿನ್ನಿಂದ ಭಿನ್ನವಾಗಿದ್ದಾನೆ, ಇತರ 84 ಲಕ್ಷ ಜೀವರಾಶಿಗಳು ನಿನ್ನಿಂದ ಭಿನ್ನ ಅದವ, ನೀನೇ ಬೇರೆ, 84 ಲಕ್ಷ ಜೀವರಾಶಿಗಳು ಬೇರೆ, ನೀನೇ ಬೇರೆ, ಮತ್ತೆ ಈ ಜಗತ್ತೇ ಬೇರೆ, ನೀನೇ ಬೇರೆ, ದೇವರೇ ಬೇರೆ, ನೀನೇ ಬೇರೆ, ನಿಮ್ ಗುರುಗಳು ಬೇರೆ, ನೀನೇ ಬೇರೆ, ನೀ ಹೇಳೋದು ಶಾಸ್ತ್ರ ಬೇರೆ. ಹೀಗೆಲ್ಲ ತನ್ನನ್ನ ಏನ್ ಮಾಡ್ತದ? ಭಿನ್ನ ಮಾಡಿ, ಎಲ್ಲದರಿಂದ ಭಿನ್ನ ಮಾಡಿಕೊಂಡು. ಯಾವಾಗ ನಿಮಗೆ ಭಿನ್ನ ಆಯ್ತು ಅಂತಂದಾಗ ನೀವೇನ್ ಮಾಡ್ತೀರಿ? ನಿಮ್ಮಿಂದ ಭಿನ್ನವಾದ ವಸ್ತುಗಳಲ್ಲಿ ಅನುಕೂಲ ಮತ್ತು ಪ್ರತಿಕೂಲಗಳನ್ನ ನೋಡ್ಕೊತ ಹೋಗ್ತೀರಿ. ಯಾವುದು ನಮಗೆ ಅನುಕೂಲ ಅದ, ಯಾವುದು ನಮಗೆ ಪ್ರತಿಕೂಲ ಅದ ಅಂತೇಳಿ ಅನುಕೂಲ ಪ್ರತಿಕೂಲಗಳನ್ನ ನೋಡ್ತೀವಿ ನಾವು. ಎಲ್ಲಿ ಅನುಕೂಲ ಇರ್ತದ ಅಲ್ಲಿ ರಾಗ, ಪ್ರತಿಕೂಲ ಇದ್ದಲ್ಲಿ ದ್ವೇಷ, ಇದು ಚಾಲು ಮಾಡ್ತೀವಿ. ಮತ್ತು ಮುಂದೆ ರಾಗದ್ವೇಷದ ಮುಂದಿನ ಇದು ರಾಗದ್ವೇಷ ಹೃದಯದೊಳಗಿನ ಭಾಗ, ಹೃದಯದ ಭಾವ ಇದು ರಾಗದ್ವೇಷ. ಈ ರಾಗದ್ವೇಷಗಳು ಎಲ್ಲಿ ಅದಾವ ಅಲ್ಲಿ ಏನ್ ಮಾಡ್ತೀವಿ? ರಾಗ ಇದ್ದಲ್ಲಿ ಕರ್ಮ ಮಾಡ್ತೀವಿ ಕರ್ಮೇಂದ್ರಿಯಗಳಿಂದ. ಏನ್ ಕರ್ಮ? ಪುಣ್ಯ ಕರ್ಮ ಮಾಡ್ತೀವಿ ರಾಗ ಇದ್ದಲ್ಲಿ. ದ್ವೇಷ ಇದ್ದಲ್ಲಿ ಪಾಪ ಕರ್ಮ ಮಾಡ್ತೀವಿ. ಈ ಪಾಪ ಪುಣ್ಯ ಯಾವುದು ಅಂತೇಳಿ ಸರಿಯಾಗಿ ತಿಳಿಲಾರ್ದಕ್ಕ ಪುಣ್ಯ ಅಂತೆ ಮಾಡ್ಲಿಕ್ಕೆ ಹೋಗಿರ್ತೀವಿ, ಅವು ಪಾಪ ಆಗ್ಬಿಟ್ಟಿರ್ತಾವ. ಅದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾವುದು ಪಾಪ ಯಾವುದು ಪುಣ್ಯ ಅಂತೇಳಿ ಬೇರ್ಪಡಿಸಿ ತಿಳಿದುಕೊಳ್ಳೋದಕ್ಕೆ ಬಹಳ ಸೂಕ್ಷ್ಮವಾದ ವಿವೇಕ ಬೇಕಾಗ್ತದೆ. ಆ ಪಾಪ ಪುಣ್ಯಗಳು ಮಾಡೋದ್ರಿಂದ ಏನಾಗ್ತದ? ಸುಖ ದುಃಖಗಳ ಫಲಗಳು ಉಂಟಾಗ್ತಾವ. ಅವೇನು ಪಾಪ ಪುಣ್ಯಗಳು ಸುಮ್ಮ ಇರಂಗಿಲ್ಲ. ಪುಣ್ಯ ಫಲ ಸುಖದ ಫಲ ಕೊಡ್ತದ, ಪಾಪ ದುಃಖದ ಫಲ ಕೊಡ್ತದ. ಆ ಫಲ ಯಾರದು? ನಮ್ಮದೇ, ನಾವೇ ತಯಾರು ಮಾಡಿದ್ದು ಫಲ, ನಾವೇ ಅನುಭವಿಸ್ಬೇಕಾದ. ಏನು ಮತ್ತಿನ್ಯಾರು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿಯೇ ನಾವು ಈ ಭೂಮಿಗೆ ಬರ್ತೀವಿ. ನಾವು ಮಾಡಿದ ಕರ್ಮದ ಸುಖ ದುಃಖ ಫಲಗಳನ್ನು ಅನುಭವಿಸ್ಲಿಕ್ಕೆ ಈ ಭೂಮಿಗೆ ಇನ್ನೊಂದು ದೇಹ ತಗೊಂಡು ಬರ್ತೀವಿ. ಅದೇ ಪುನರ್ಜನ್ಮಕ್ಕೆ ಕಾರಣ. ಏನಾಗ್ತದಂದ್ರ ಅದು ಹಿಂದಿನ ಕರ್ಮ ಅನುಭವಿಸ್ಲಕ್ಕಂತೇಳಿ ಬಂದು ಈ ದೇಹ ತಗೊಂಡು ಹಿಂದಿನ ಕರ್ಮ ಅನುಭವಿಸೋದ್ರ ಜೊತೆಗೆ ಇನ್ನೊಂದಿಷ್ಟು ಹೊಸ ಕರ್ಮಗಳು ಮಾಡ್ತೀವಿ. ಆ ಹೊಸ ಕರ್ಮಗಳು ಅನುಭವಿಸೋದಕ್ಕ ಈ ಆಯುಷ್ಯ ಸಾಲಂಗಿಲ್ಲ, ಇನ್ನೊಂದು ಜನ್ಮ ಮತ್ತೆ ಐತಿ ಬರ್ತೀವಿ. ಹಿಂಗೆ ಕರ್ಮದಿಂದ ದೇಹ, ದೇಹದಿಂದ ಕರ್ಮ. ಇಷ್ಟು ತಿಳ್ಕೊಳ್ಳೋದ್ರಿಗೆ ಏನಾರ ಡೌಟ್ ಅದೇನು ಯಾರಿಗಾರೆ? ಎಲ್ಲರಿಗೂ ಕ್ಲಿಯರ್ ಗೊತ್ತಾಯ್ತಾ? ಈಗ ಅವ್ರು ಏನಂತಾರ? ಪಾಪ ಪುಣ್ಯ ಕರ್ಮಗಳು ನಿರ್ಧರಿಸುವುದು ಅಷ್ಟು ಸುಲಭವಲ್ಲ, ಬಹಳ ಕಷ್ಟ. ಬಹುಜನ ಎರಡನ್ನೂ ತಪ್ಪು ತಪ್ಪಾಗಿ ತಿಳಿಯುತ್ತಾರೆ. ಕೆಲವರು ಪುಣ್ಯಕರ್ಮ ಅಂತ ಮಾಡ್ಲಕ್ಕೆ ಹೋಗ್ತಾರೆ, ಅದು ಪಾಪ ಆಗುತ್ತೆ. ಕೆಲವರು ಪಾಪ ಅಂತ ತಿಳ್ಕೊತಾರೆ, ಅದು ಪುಣ್ಯ ಆಗ್ತದೆ. ಉದಾಹರಣೆಗೆ ಸಕಾಮ ಪೂಜೆ ಪುಣ್ಯವೆಂದು ಅವರ ಭಾವನೆ. ಒಂದು ಸಕಾಮ ಪೂಜೆ, ದೇವರಿಗೆ ಅದು ಬೇಕು ಇದು ಬೇಕಂತೇಳಿ ತನ್ನ ಬೇಡಿಕೆಯನ್ನ ದೇವರ ಮುಂದಿಟ್ಟು ಅವನಿಗೆ ಪೂಜೆ ಮಾಡೋದು, ಅದಕ್ಕೇನಂತಾರೆ? ಸಕಾಮ ಪೂಜೆ. ಅದು ಪುಣ್ಯವೆಂದು ಅವರ ಭಾವನೆ. ಆದರೆ ಅದು ಪುನರ್ಜನ್ಮಕ್ಕೆ ಕಾರಣವಾಗುವುದರಿಂದ ಅದು ಪುಣ್ಯಕರ್ಮವಲ್ಲ ಎಂದು ಬಲ್ಲವರ ಅಭಿಪ್ರಾಯ. ಬಲ್ಲವರಂದ್ರೆ ಜ್ಞಾನಿಗಳು. ಯಾವಾಗ ನಮಗೆ ಇನ್ನೊಂದು ಜನ್ಮಕ್ಕೆ ಅದು ಕಾರಣ ಆಗ್ತದ ಈ ಕರ್ಮ ಅಂತಂದ್ರೆ
ಅದು ಪುಣ್ಯಕರ್ಮ ಅಲ್ಲ. ಸೂತಕದಲ್ಲಿ ದಾನ ಮಾಡುವುದು ಪಾಪವೆಂದು ಕೆಲವರ ಅಗ್ರಹಿಕೆ. ಸೂತಕ ಇದ್ದಾಗ ದಾನ ಮಾಡಿದ್ರೆ ಪಾಪ ಬರ್ತದಂತ ತಿಳ್ಕೊಂಡಾರ. ದಾನ ಯಾವಾಗ ಮಾಡಿದರೂ ಪುಣ್ಯವೆಂದು ನೀತಿವಿದರ ಅಭಿಮತ. ಸೂತಕ್ಕಿದ್ದಾಗೇನು, ಇಲ್ಲದಾಗೇನು, ಯಾವಾಗ ದಾನ ಮಾಡಿದ್ರು ಅದು ಪುಣ್ಯದ ಕೆಲಸನೇ ಅದ, ಪಾಪ ಯಾಕಾಗ್ತದ ಅಂತ ತಿಳಿದವ್ರು ಹೇಳ್ತಾರೆ. ಹರಿಜನರಿಗೆ ದೇವಾಲಯ ಪ್ರವೇಶ ಮಾಡಲು ಅನುಮತಿ ನೀಡುವುದು ಪಾಪವೆಂದು ಬಹುಜನರ ಭಾವನೆ. ಅರಿತವರ ದೃಷ್ಟಿಯಲ್ಲಿ ಅದು ಪುಣ್ಯ. ಹಂಗದ ಇದು. ಕರ್ಮಣೋ ಗಹನಾಗತಿ. ಕರ್ಮ ವಿಚಾರ ಬಹಳ ಸೂಕ್ಷ್ಮ ಎಂದು ಭಗವಂತನೇ ಹೇಳಿದ್ದಾನೆ. ಕರ್ಮದ ಹದ ತಿಳಿಯದ ಜೀವ ಸದಾ ಪ್ರಪಂಚದ ರಾಟಾಳದಲ್ಲಿ ಸಿಲುಕುತ್ತಾನೆ. ಕರ್ಮದ ಹದ ತಿಳಿಲಾರ್ದವ ಏನಾತನ, ಈ ಪ್ರಾಪಂಚಿಕ ರಾಟಾಳ ಅಂತಂದ್ರ ಚಕ್ರ ತಿರುಗಿಸ್ತಾನ. ಅರಿತವ ಅದರಿಂದ ಬಿಡುಗಡೆ ಹೊಂದುತ್ತಾನೆ. ಇದು ಏನು ಅಂತ ಯಾರು ತಿಳ್ಕೊತಾರ, ಜ್ಞಾನಿ ಅದರಿಂದ ಬಿಡುಗಡೆ ಹೊಂದುತ್ತಾನ. ಅರಿಲಾರ್ದವ ಇವೇ ಕರ್ಮ ಮಾಡ್ಕೊತ ಅದ್ರಾಗೇ ಹುಟ್ಟದು, ಸಾಯದು, ಹುಟ್ಟಿ ಬರೋದು, ಕರ್ಮ ಮಾಡೋದು, ಎದಕ್ಕೆ ಹುಟ್ಟಿ ಬರೋದು, ಹಿಂದಿನ ಕರ್ಮ ಭೋಗಿಸ್ಲಕ್ ಬರೋದು, ಮತ್ತ ಈಗ ಒಂದಿಷ್ಟು ಕರ್ಮ ಮಾಡೋದು, ಮತ್ತ ಹೊಸಕ್ಕೆ ಹೋಗ್ಬೇಕು. ಹಿಂಗೆ ದೇಹದಿಂದ ಕರ್ಮ, ಕರ್ಮದಿಂದ ದೇಹ. ಯಾರು ತಿಳಿದು ಬ್ರಹ್ಮಜ್ಞಾನಿಗಳಾಗ್ತಾರ, ಶಿವಜ್ಞಾನಿಗಳಾಗ್ತಾರ, ಅವ್ರು ಮಾತ್ರ ಮೋಕ್ಷ ಹೊಂದುತ್ತಾರ. ಜ್ಞಾನಾತೇವತ್ತು ಕೈವಲ್ಯಂ. ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ರು. ಪರಮಾತ್ಮನು ಸತ್ಯ, ಉಳಿದಿದ್ದೆಲ್ಲ ಅಸತ್ಯ. ಅಸತ್ಯಕ್ಕಾಗಿ ಮಾಡಲಾಗುವುದೆಲ್ಲ ಬಾಧಕ ಕರ್ಮ, ಪರಮಾತ್ಮನಿಗಾಗಿ ಮಾಡಲಾಗುವುದೆಲ್ಲ ಸಾಧಕ ಕರ್ಮ. ಏನು ಮಾತುಗಳು ನೋಡ್ರಿ ಇವೆಲ್ಲ. ಪರಮಾತ್ಮ ಸತ್ಯ, ಅವನನ್ನು ಹೊರತುಪಡಿಸಿ ಮತ್ತಿನ್ ಏನದ ಎಲ್ಲ ಅಸತ್ಯ. ಆ ಅಸತ್ಯಕ್ಕಾಗಿ ಮಾಡಿದ್ದೆಲ್ಲ ಬಾಧಕ, ಪರಮಾತ್ಮನಿಗಾಗಿ ಮಾಡಿದ್ದು ಎಲ್ಲ ಸಾಧಕ. ದಾನ, ಜಪ, ತಪ, ಅರ್ಚನೆ, ಕಾಯಕ ಏನಾದರೂ ಸರಿ, ಸಕಾಮ ಭಾವನೆಯಿಂದ ಮಲಿನವಾಗಿದ್ದರೆ ಅದು ಬಾಧಕವೇ. ನಿಷ್ಕಾಮ ಭಾವ ಅದರಲ್ಲಿದ್ದರೆ ಅದು ಸಾಧಕ, ಅದು ವಿಮೋಚಕ. ಸಕಾಮ, ನಿಷ್ಕಾಮ. ತನ್ನ ಸ್ವಾರ್ಥದ ಬಯಕೆಗಳಿಗಾಗಿ ಗುರುಲಿಂಗ ಜಂಗಮರ ಆರಾಧನೆ ಮಾಡಿದರೆ ಅದು ಸಕಾಮ, ಅದು ಮಲಿನ ಚಿತ್ತದ ಲಕ್ಷಣ. ಗುರುಲಿಂಗ ಜಂಗಮರಿಗಾಗಿ ಗುರುಲಿಂಗ ಜಂಗಮರ ಸಾಧನೆ ಮಾಡ್ತಾರಲ್ಲ, ತನಗಾಗಿ ಅಲ್ಲ, ಗುರುಲಿಂಗ ಜಂಗಮರಿಗಾಗಿ ಗುರುಲಿಂಗ ಜಂಗಮರ ಸಾಧನೆ ಮಾಡ. ಅದು ಏನದ ನಿಷ್ಕಾಮ ಕರ್ಮ, ನಿಷ್ಕಾಮ ಭಾವ. ಅದು ಏನದಂದ್ರ ಅದು ಸಾಧಕ, ಅದು ವಿಮೋಚಕ. ಹೆಂಗ ಸಕಾಮ, ನಿಷ್ಕಾಮ. ಯಾರ ಮನೆಗಾರ ಯಾವಾಗಾರ ಹೋದೆವಂತಂದ್ರ, ಸ್ವಾಮಿಯವ್ರು ಬಂದಾರ, ಬರ್ರಿ 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 ಊಟ ಮಾಡ್ರಿ, ನಾಷ್ಟ ಮಾಡ್ರಿ. ನಮ್ಮನೆಗೆ ನಾವು ಊಟ ನಾಷ್ಟ ಎಲ್ಲ ಮಾಡೇ ಹೋಗಿರ್ತೀವಿ. ಅವ್ರು ಎದಕ್ಕೆ ಮಾಡ್ತಾರಲ್ಲ ನಮಗೆ ಉಪಚಾರ? ಅವ್ರ ಉಪಚಾರದ ಉದ್ದೇಶ ಏನು? ಹೋದ ಕೂಡಲೇ ಒಂದು ಗ್ಲಾಸ್ ನೀರು ಕೊಟ್ರು ಅಂತಂದ್ರ, ಮನೆಗೆ ಬಂದ ಜಂಗಮರಿಗೆ ಅತಿಥಿಗಳಿಗೆ ನೀರು ಕೊಟ್ರೆ ನಮ್ಮ ಮನೆ ತಣ್ಣಗಿರ್ತದ ಅಂತ. ಮನೆಗೆ ಬಂದ ಜಂಗಮರಿಗೆ ನಾವು ಊಟಕ್ಕೆ ಹಾಕಿದೇವು ಅಂತಂದ್ರ ಅದು ನಮಗೆ ಆಶೀರ್ವಾದ ಆಗ್ತದಂತ. ಎಲ್ಲನೂ ತಮ್ಮ ಸ್ವಾರ್ಥ ಇಟ್ಕೊಂಡು ನಮ್ಮ ಉಪಚಾರ ಮಾಡ್ತಿರ್ತಾರೆ. ಇದೇನಿದು? ಸಕಾಮ ಕರ್ಮದು. ಈಗ ಸ್ವಾಮಿಗೆ ಅನಾನುಕೂಲ ಇದ್ದು ಸ್ವಾಮಿ ಮನೆಗೆ ಊರಿಗೆ ಹೋಗಿರ್ತಾರ. ಅವ ಎಲ್ಲೋ ಹೊರಗ ರೊಟ್ಟಿ ಕೇಂದ್ರ ರೊಟ್ಟಿ ತಂತಿರ್ತಾನ. ಅವ ಏನಾರೇ ಯಾರು ಉಣು ತಿನ್ನು ಅಂತಿರ್ತಾರಲ್ಲ, ಅವ್ರಿಗೆ ಏನಾರ ಫೋನ್ ಮಾಡಿ ಒಂದೇ ರೊಟ್ಟಿ ಮಾಡ್ಕೊಂಡ್ ಬರ್ರಿ ಅಂತಾರೆ, ಮಾಡ್ಕೊಂಡ್ ಬರ್ತಾರೇನು ಅವ್ರು? ಗುರುಲಿಂಗ ಜಂಗಮರಿಗಾಗಿ ಗುರುಲಿಂಗ ಜಂಗಮರ ಸೇವೆ ಮಾಡಿದ್ರೆ ಅದು ನಿಷ್ಕಾಮ ಕರ್ಮ. ಮಾಡ್ತಾರೇನ್ರಿ ಯಾರೇ? ನಿಮ್ ಮನೆಗೆ ಬಂದಾಗ ಉಪಚಾರ ಮಾಡ್ತೀರಲ್ಲ, ಅದು ನಿಮ್ಮ ಸ್ವಾರ್ಥ, ನಿಮ್ಮ ಉದ್ಧಾರಕ್ಕಾಗಿ ನೀವು ಮಾಡ್ತಿರ್ತೀರಿ.
ಆದ್ರೆ ಅವ್ರ ಅನುಕೂಲಕ್ಕಾಗಿ ಅವ್ರಿಗೆ ಅನನುಕೂಲ ಆಗೋತ್ನಾಗ ಅವ್ರು ಏನಾರ ನಮ್ಗೆ ಇಂಥದ್ದು ಮಾಡಿ ಕೊಡ್ರಿ ಅಂದ್ರೆ ಮಾಡಿ ಕೊಡ್ತೀರಾ? ನೀವು ಮಾಡ್ತೀರಿ ಬಿಡ್ರಿ, ನಿಮ್ಮದು ಬೇರೆ. ಉಳಿದವ್ರು ಯಾರಿಗಾರ ಈಗ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ನಮ್ಮ ಮನ್ಯಾಗ ಊಟದ್ದು ಅನನುಕೂಲ ಆಗ್ಯದ, ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದ್ರೆ ಆಯ್ತು ಬರ್ರಿ ಅಂತ ಅಂತಾರೇನು? ಒಳಗ ದುರಹಂಕಾರ ಪಾಪ ಅಷ್ಟು ಸರಳವಾಗಿ ಬಿಡಂಗಿಲ್ಲ, ಉಲ್ಟ ಲೆಕ್ಕ ಹಾಕ್ಲಕೈತಿ ಬಿಡ್ತದ. ಹೆಂಗಿರ್ತದ? ಸುಮ್ಮಿದ್ರ ಮೈ ಮೇಲೆ ಬರ್ತದ, ಒಳ್ಳೆ ನಿಂತೇವಂತಂದ್ರೆ ಹಿಂದಕ್ಕೆ ಸರಿತದ. ಇದು ಕರ್ಮ ಇರೋದೇ ಹಿಂಗೆ. ಅದಕ್ಕೆ ನಾವು ಆರ್ಡರ್ ಮಾಡಿಕೆ ಅದು ಮಾಡಿ ಇದು ಮಾಡ್ರಿ ಅಂತಂದ್ರೆ ಮಾಡ್ಲಕ್ಕಾಗ್ತದ? ಹಂಗೆ ಇದೇನಂದ್ರೆ ನಿಷ್ಕಾಮ ಕರ್ಮ ಅಂತಂದ್ರ ಅಲ್ಲಿ ಅವರಿಗಾಗಿ ಅವರನ್ನು ಆರಾಧಿಸುವುದು, ತನಗಾಗಿ ಅಲ್ಲ, ಪರಮಾತ್ಮನಿಗಾಗಿ ಪರಮಾತ್ಮನನ್ನು ಕಟ್ಕೊಂಡು ಹೆಂಡತಿಗೆ ಪ್ರೀತಿ ಮಾಡೋದು ಗೊತ್ತಿಲ್ಲ ನಮಗ. ಹೆಂಡತಿಗೆ ಪ್ರೀತಿ ಎದುರ ಸಲುವಾಗಿ ಮಾಡ್ತೇವೆ, ತನಗಾಗಿ ತನ್ನ ಹೆಂಡತಿಯನ್ನು ಪ್ರೀತಿ ಮಾಡ್ತಾನೋ. ಹೆಂಡತಿಗಾಗಿ ಹೆಂಡತಿಯನ್ನು ಪ್ರೀತಿ ಮಾಡಂಗಿಲ್ಲ. ಹೆಂಡತಿ ಆದರೂ ಅಷ್ಟೇ ತನಗಾಗಿ ತನ್ನ ಗಂಡನನ್ನು ಪ್ರೀತಿ ಮಾಡ್ತಾಳ, ಗಂಡನಿಗಾಗಿ ಗಂಡನನ್ನು ಪ್ರೀತಿ ಮಾಡಲ್ಲ. ಗಂಡನ ಅವಶ್ಯಕತೆಗಳು ಏನದವ ಅಂತ ತಿಳ್ಕೊಂಡು ಗಂಡನ ಸೇವೆ ಮಾಡಿದ್ರ ತನ್ನ ಅವಶ್ಯಕತೆ ಏನದ ತಿಳ್ಕೊಂಡು ಅದನ್ನ ಪೂರೈಸ್ತಾನ ಅನ್ನೋ ಉಪಕಾರಕ್ಕ ಅದನ್ನು ಪೂರೈಸ್ತಾರ ಅನ್ನೋ ತನ್ನ ಕೆಲಸ ನಿಂದಿರ್ತದ ಅಂತೇಳಿ ಅವ್ರ ಸೇವೆ ಮಾಡಿ ಗಟ್ಟಿಮುಟ್ಟಾಗಿರಲಿ ಅಂತಾರ. ನಮ್ಮ ಸೇವೆ ಮಾಡರೆ ಬಿಡುವರೆ ನೀ ಚೆನ್ನಾಗಿರು ಅಂತೇಳಿ ಏನಾರ ಆಶೀರ್ವಾದ ಇರ್ತದೆ ಏನು? ಗಂಡ ಹೆಂಡತಿ ನಡ್ವರ್ಕ್ ನನ್ಗೇನ್ ಬೇಕಾಗಿಲ್ಲಪ್ಪ ನೀ ಚೆನ್ನಾಗಿರು ಅನ್ನಂತ ಹೆಂಡ್ರು ಗಂಡ್ರು ಅದಾರೇನು? ನಿನ್ಗೆ ಏನ್ ಯಾಕಾಗಲ್ಲಕ್ಕ ಅವು ನನಗೆ ಹೇಳ್ಬೇಡ, ನನಗೆ ಈ ಮನೆಯಾಗ ಈ ಕೆಲಸ ಆಗ್ಬೇಕಂತ ಒಬ್ಬರ್ಕೊಬ್ರು. ಹೆಂಗಿರ್ತದ? ಬಹಳ ಚಲೋ ಅದ ಸಂಸಾರದಾಗ, ಎಲ್ಲರೂ ಬಹಳ ಸೌಹಾರ್ದದಿಂದ ಅದಿರಿ ಅಂತಂದ್ರೆ ಅದರ ಅರ್ಥ ಒಬ್ರಿಗೊಬ್ರು ಭಯಂಕರ ಡೊಗ್ಗಿರಿ ಅಂತ. ಡೊಗ್ಗಿದ್ದಕ್ಕೆ ಸಂಸಾರ ಚಲೋ ನೋಡೋದು. ಒಂದ್ ಯಾವ್ದಾರ ಫೆಸಿಲಿಟಿ ಕೊಡೋದು ಕಟ್ ಮಾಡಿ ನೋಡ್ರಿ, ಬೆಂಕಿ ಹತ್ತದ ಮನ್ಯಾಗ. ಇರ್ಲಿ ಬಿಡು ಬೇಡ ಅಂತ ಹೇಳಕ್ಕೆ ಅನ್ನೋಂಥದ್ದು ಯಾವ್ದಾರ ಅದ ಏನ್ ಮನ್ಯಾಗ? ಏನಿಲ್ಲ. ಎಲ್ಲಾನು ಮುಂಜಾನೆ ಸಂಜೆ ತನ ಯಾರ್ಯಾರು ಏನೇನ್ ಮಾಡ್ಬೇಕು ಅದು ಮಾಡಿದ್ರೆ ಸುರಕ್ಷಿತ ಇರುತ್ತೆ. ಇಲ್ಲ ಅಂತಂದ್ರೆ ಗದ್ದಲಕ್ಕೆ ಬಿದ್ಬಿಡುತ್ತೆ. ಅದಕ್ಕಿದು ನಿಷ್ಕಾಮ ಭಾವ, ಏನೂ ಅಪೇಕ್ಷೆ ಇಲ್ಲದೇ ಮಾಡುವಂತ ಸೇವೆ, ಅದು ಸಾಧಕ, ಅದು ಮೋಚಕ, ಅದು ಮುಕ್ತಿದಾಯಕ. ಸಕಾಮ ಭಾವ ಅದು ಮಲಿನ ಬುದ್ಧಿ. ಅದು ಮಲಿನ ಬುದ್ಧಿ. ಒಬ್ಬಕ್ಕೆ ಮಕ್ಕಳಾಗಿಲ್ಲ ಅಂತಂದ್ರ ಆಕೆ ಏನ್ ಮಾಡಿದಳಂತ, ಹನುಮಾನ್ ದೇವ್ರ ಗುಡಿಗೆ ಹೋಗಿ ಏನ್ ಹೇಳಿದಳಂತ, ನನಗ ಮಕ್ಕಳಾಗಿಲ್ಲ, ನನಗೊಂದು ಮಗನ ಕೊಡು, ಮಗನ ಕೊಟ್ಟು ನನಗೊಂದು ಮಗ ಹುಟ್ಟುತ್ತ ಅಂತಂದ್ರೆ ನಿನಗೇನ್ ಮಾಡ್ತೀನಿ ಅಂತ ಸೋನ್ಯಾಚೆ ಟೋಪಿ ಘಾಲ್ತಾವ ಅಂತ. ಸೋನ್ಯಾಚೆ ಟೋಪಿ ಘಾಲ್ತಾವ ಅಂತಂದ್ರೆ ಏನಾಯ್ತು? ಸೋನೆ ಅಂದ್ರೆ ಬಂಗಾರ, ಅದರದೊಂದು ಕಿರೀಟ ಮಾಡಿ ಹಾಕ್ತೀನಿ ಅಂತೇಳಿ ಅಂದಳಂತ ಹನುಮಾನ್ ದೇವರಿಗೆ. ಒಂಥರ ಇಲ್ಲಿ ತನಕ ಯಾರು ಇಂಥದ್ದು ನನಗೆ ಕಿರೀಟ ಮಾಡಿ ಹಾಕ್ತೀನಿ ಅನ್ನೋಂಥ ಭಕ್ತರು ಸಿಕ್ಕಿದ್ದಿಲ್ಲ. ಈಕೆ ಸಿಕ್ಕಾಳ ಅಂತಂದ್ರೆ ಹೆಂಗಾರೆ ಮಾಡಿ ಈಗೊಂದು ಸಂತಾನ ಕೊಟ್ಟು ಬಿಡಮ್ ಅಂತೇಳಿ ಕರುಣೆ ಕೊಟ್ಟು ಒಂದು ಕರುಣಿಸಿಬಿಟ್ಟ. ಆಕೆ ಏನ್ ಮಾಡಿದಳು, ಆ ಹುಟ್ಟಿದ ಕೂಸಿಗೆ ಸೋನ್ಯಾ ಅಂತ ಹೆಸರಿಟ್ಲಕ್ಕಿ. ಸೋನ್ಯಾ ಅಂತ ಹೆಸರಿಟ್ಟು ಆ ಕೂಸಿಗೆ ಒಂದು ಕೌಂಟ್ ಕುಲಾಯಿ ಇರ್ತದಲ್ಲ, ಎಣ್ಣಿಗಂಟದ ಕುಲಾಯಿ, ಅದು ತಂದು ನನಗೆ ಮಗ ಕೊಟ್ಟೆ ಅಂದ್ರೆ ನಿನಗೆ ಸೋನ್ಯಾ ಟೋಪಿಗೆ ಹಾಕ್ತೀನಿ ಅಂದಿದ್ದೀನಲ್ಲ, ಇದು ನೋಡು ಸೋನ್ಯಾ ಟೋಪಿ ಇದೆ ಅಂತ ಹೇಳಕ್ಕೆ ತಂದ ಕೌಂಟ್ ಕುಲಾಯಿ ಒಯ್ದ ಹನುಮಾನ್ ದೇವರಿಗೆ ಹೊಚ್ಚಿಬಿಟ್ಲೆ. ಇವು ಮಲಿನ ಚಿತ್ತ. ಇವು ತನಗೊಂದು ಏನೋ ಬೇಕಂತೇಳಿ ದೇವರಿಗೆ ಮೋಸ ಮಾಡೋರು. ನಿರ್ಮಲ ಚಿತ್ತ, ದೇವರಿಗಾಗಿ ದೇವರ ಸೇವೆ ಮಾಡೋದು, ದೇವಸ್ಥಾನದ ಆವರಣ ಶೃಂಗಾರ ಮಾಡೋದು, ದೇವರ ಗುಡಿ ಗರ್ಭಗುಡಿಗೆ ಅಲಂಕಾರ ಮಾಡೋದು, ದೇವರಿಗಾಗಿ ದೇವರ ತಂದು ಏನು ಸ್ವಾರ್ಥ ಇರಲಾರ್ದಂಗೆ ಮಾಡೋಂಥದ್ದು. ಅದಕ್ಕೆ ಎಷ್ಟು ಮಾಡಬೇಕು?
ನಿಷ್ಕಾಮ ಭಾವ. ಏನ್ ಹೇಳೋರು? ಬಹುಜನ್ಮ ಕೃತೈ ಪುಣ್ಯ. ಜನ್ಮ ಜನ್ಮಾಂತರದಲ್ಲಿ ಮಾಡಬೇಕು. ಜನ್ಮ ಜನ್ಮಾಂತರದಲ್ಲಿ ನಿಷ್ಕಾಮ ಕರ್ಮನೇ ಮಾಡಬೇಕು. ಹಿಂದಿನ ಜನ್ಮದಾಗ ಏನ್ ಮಾಡಿ ಅವನಿಗೆ ಗೊತ್ತು. ಈ ಜನ್ಮದಾಗ ಅದನ್ನು ನಿಷ್ಕಾಮ ಕರ್ಮ ಮಾಡ್ಕೋತ ಹೋಗ್ಬೇಕು. ಏನೇನು ಅಪೇಕ್ಷೆ ಇರ್ಲಾರ್ದೆ ಮುಂಜಾನೆ ಹಿಡಿದು ಸಂಜೆ ತನಕ ಕೆಲಸ ಮಾಡ್ಬೇಕು. ಏನೇನು ಅಪೇಕ್ಷಿಸಬಾರ್ದು. ಏನ್ ಮಾಡಿದ್ರು ಅದಕ್ಕೊಂದು ಫಲ ಇದ್ದೇ ಇರ್ತದ, ಅದು ಬಂದೇ ಬರ್ತದ. ಆ ಪರಮಾತ್ಮ ಕೊಟ್ಟೆ ಕೊಡ್ತಾನ. ಅವನ ಮೇಲೆ ವಿಶ್ವಾಸ ಇಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಏನೇನ್ ಮಾಡ್ಬೇಕು ಸುಮ್ಮ ಮುಂದೆ ನೋಡಿ ಮಾಡ್ಕೋತ ಹೋಗ್ಬೇಕು. ಯಾಕೆ ಮಾಡ್ಕೋತ ಹೋಗ್ಬೇಕಂದ್ರೆ ತಿಂದನ್ನ ಕರಗದ ಸಲುವಾಗಿ ಮಾಡ್ಬೇಕಷ್ಟೇ ಕರ್ಮ. ಏನು ಮಾಡ್ಲಿಲ್ಲ ಅಂತಂದ್ರೆ ತಿಂದನ್ನ ಕರಗಲ್ಲ, ಒಳಗೆ ಅದೇನಾಗ್ತದ, ಪಾಯ್ಸನ್ ಆಗ್ತದ. ಅನ್ನ ಕರಗಿ ಶಕ್ತಿ ಆಗ್ಬೇಕಲ್ಲ, ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಮಲಮೂತ್ರ ಸ್ವರೂಪ ಆಗಿ ಅದು ಹೊರಗೆ ಹೋಗ್ಬೇಕು ತಿಂದನ್ನ. ಅದೇನು ಮಾಡಲೇ ಇಲ್ಲ ಅಂತಂದ್ರೆ ಒಳಗೆ ಪಾಯ್ಸನ್ ಆಗ್ತದೆ, ಒಳಗೆ ಆರೋಗ್ಯ ಕೆಡಿಸ್ಬಿಡ್ತದೆ. ಅದಕ್ಕೆ ಬಹುಜನ್ಮೆ ಕೃತೈ ಪುಣ್ಯ. ಎಂತ ಪುಣ್ಯ ಮಾಡ್ಬೇಕಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ನಿಷ್ಕಾಮ ಭಾವದ ಕರ್ಮಗಳನ್ನೇ ಮಾಡು. ಸಕಾಮ ಭಾವದ ಕರ್ಮಗಳನ್ನು ಮಾಡಿ ಮಲಿನ ಆಗಬೇಡ. ನಿಷ್ಕಾಮ ಕರ್ಮ ಮಾಡಿ ನಿರ್ಮಲ ಆಗು. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಪ್ರಕ್ಷೀಣೆ ಪಾಪ ಪಂಜರೆ. ನಮಗ ಆ ಪಾಪದ ಪಂಜರದಲ್ಲಿ ಏನು ಬಂಧನ ಹೊಂದಿವಲ್ಲ, ಆ ಪಂಜರ ಏನಾಗ್ತದ ಅಂದ್ರೆ ಕ್ಷೀಣ ಆಗ್ತದ, ಅಶಕ್ತ ಆಗ್ತದ, ವೀಕ್ ಆಗ್ತದ. ಹಲವಾರು ಜನ್ಮಗಳಿಂದ ಸಾಧಕವಾದ ಪುಣ್ಯ ಕರ್ಮಗಳನ್ನ ಆಚರಿಸುತ್ತಾ, ಸಾಧಕವಾದ ಅಂತ ಹೇಳ್ಯಾರವರು. ಸಾಧಕ ಪುಣ್ಯ ಕರ್ಮ ಅಂದ್ರೆ ಎದಕ್ಕಂದರವರು? ನಿಷ್ಕಾಮ ಕರ್ಮಕ್ಕಂದರ. ಬಾಧಕ ಪುಣ್ಯ ಕರ್ಮ ಅಂದ್ರ ಸಕಾಮಕ್ಕಂದರ. ಅದಕ್ಕೆ ಇಲ್ಲೇನ್ ಹೇಳಿದ್ರು? ಹಲವಾರು ಜನ್ಮಗಳಿಂದ ಸಾಧಕವಾದ ಪುಣ್ಯ ಕರ್ಮಗಳನ್ನು ಆಚರಿಸುತ್ತಾ ಬಂದ ಜೀವಾತ್ಮನ ಪಾಪ ಸಮೂಹ ಏನಾಗ್ತದ? ಉರಿಗೊಡ್ಡಿದ ಕರ್ಪೂರದಂತೆ, ಬಿಸಿಲನ್ನು ಎದುರಿಸಿದ ಮಂಜಿನಂತೆ ಕರಗಿ ಹೋಗುತ್ತದೆ. ಕೊನೆಗೆ ಪೂರ್ಣ ನಾಶವಾಗುತ್ತದೆ. ಕರ್ಪೂರ ಒಮ್ಮೆ ಬೆಂಕಿ ಆತಂದ್ರೆ ಓಟು ಸುಟ್ಟು ಖಾಲಿ ಆಗತಾನೆ ಹೆಂಗ್ ಸುಡ್ತದ, ಹಾಂಗ ಏನಾಗ್ಬಿಡ್ತದ? ಒಮ್ಮೆ ನಾವು ಜನ್ಮ ಜನ್ಮಾಂತರಗಳಲ್ಲಿ ನಿಷ್ಕಾಮ ಭಾವ ಅಂದ್ರೆ ಸಾಧಕವಾದಂತ ಪುಣ್ಯ ಕರ್ಮಗಳನ್ನ ಮಾಡಿದ್ರಿ ಅಂತಂದ್ರೆ ಪಾಪದ ಪರ್ವತ ಕರಗಿ ಹೋಗಿಬಿಡುತ್ತದ. ಅದಕ್ಕೆ ಇಲ್ಲಿ ತನಕ ಏನ್ ತಿಳಿದು ಮಾಡಿರೋ ತಿಳಿಲಾದ ಮಾಡಿರೋ ಸಕಾಮ ಕರ್ಮ ಮಾಡಿರಿ. ಈ ಕ್ಷಣದಿಂದ ಆದ್ರೂ ನಾನು ಯಾವ ಕರ್ಮದಿಂದ ಏನೇನ್ನೂ ಬಯಸುವುದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಸುಮ್ಮನೆ ಮುಂದೆ ನೋಡಿ ನನ್ನ ಪಾಲಿನ ಕೆಲಸ ನಾ ಮಾಡ್ಕೋತಿರ್ತೀನಿ. ನಿಷ್ಕಾಮ ಕರ್ಮವನ್ನೇ ಮಾಡ್ತೀನಿ, ಸಾಧಕ ಕರ್ಮವನ್ನೇ ಮಾಡ್ತೀನಿ. ಸಕಾಮ ಕರ್ಮ ಮಾಡಿ, ಬಾಧಕ ಕರ್ಮ ಮಾಡಿ ಮಲಿನ ಚಿತ್ತ ಆಗುವಂತದ್ದು ನಾನು ಇಲ್ಲಿ ತನಕ ಮಾಡಿದ ಸಾಕು. ಇನ್ ಮುಂದ ನಿಷ್ಕಾಮ ಕರ್ಮ ಮಾಡಿ, ಸಾಧಕ ಕರ್ಮ ಮಾಡಿ ನಿರ್ಮಲ ಚಿತ್ತ ಆಗ್ತೀನಿ ಅಂತ ಸಂಕಲ್ಪ ಮಾಡ್ಬೇಕೀಗ. ಸುಮ್ಮನೆ ಪಾಠ ಕೇಳ್ಕೊತ ಹೋಗೋದಲ್ಲ. ಅದಕ್ಕೆ ಈ ರೀತಿ ಮಾಡಿದಾಗ ಯಾರು ತಮ್ಮ ಪಾಪ ಕರ್ಮಗಳ ರಾಶಿಯನ್ನ ಭಸ್ಮ ಮಾಡ್ಕೋತಾರೋ, ಕರಗಿಸ್ಕೋತಾರೋ ಅವರು ಶುದ್ಧಾಂತಕರಣೋ ದೇಹಿ. ಅವನೆಂತವನು? ದೇಹಿ, ದೇಹ ಅಲ್ಲ. ಆ ದೇಹಿ ಏನಾಗ್ತಾನಂದ್ರೆ ಶುದ್ಧಾಂತಕರಣ ಆಗ್ತಾನ. ಆಗ ಅವನ ಅಂತಃಕರಣ ಪರಿಶುದ್ಧ, ಅವನ ದೇಹ ಇಂದ್ರಿಯಗಳು ವಿಶುದ್ಧ, ಅಂದ್ರೆ ವಿಶೇಷವಾಗಿ ಶುದ್ಧ ಆಗಿಬಿಡ್ತಾವ. ನಿಷ್ಕಾಮ ಕರ್ಮ ಮಾಡಿದರೆ ಎಲ್ಲ ಪಾಪ ಸಮೂಹ ನಷ್ಟವಾಗಿ ಅಲ್ಲೇನು ಪಾಪ ಉಳಿದಿರಬಾರದು. ಆ ರೀತಿಯಾದಂತ ಶುದ್ಧ ಆದರೆ ಪಿಂಡ ಶಬ್ದೇನ ಗೀಯತೆ, ಅವನಿಗೆ ಪಿಂಡಸ್ಥಲಿ ಅನ್ನುತ್ತಾರೆ ಶಿವಯೋಗಿ ಶಿವಾಚಾರ್ಯರು. ಕೇವಲ ಪುಣ್ಯವಂತ, ಕೇವಲ ಪುಣ್ಯವನ್ನೇ ಮಾಡಿರ್ತಾನ, ಪಾಪ ಎಲ್ಲ ನಷ್ಟ ಮಾಡ್ಕೊಂಡಿರ್ತಾನ. ಅವನಿಗೇನಂತಾರ? ಪಿಂಡಸ್ಥಲಿ ಅಂತಾರ. ತಲ ಅಂದ್ರೆ ಬ್ರಹ್ಮ ಅಂತ ಹೇಳಿರಿಲ್ಲ ಮೊದಲು.
ಪರಮಾತ್ಮಗೆ ಸ್ಥಳ ಅಂದಿವಿ ಅಂತ ಹೇಳಿರಲ್ಲ ಎಲ್ಲ ಕಡೆ. ಹೌದು. ಆ ಸ್ಥಳಿ ಏನಾಗ್ಯಾನ? ಪಿಂಡದ ರೂಪದಲ್ಲಿ ಅದನ. ಆ ಸ್ಥಳಿ ಪಿಂಡದ ರೂಪದಲ್ಲಿ ಅದನ. ಪಿಂಡ ಅಂದ್ರೆ ಏನು? ಈಗೊಂದು ಮಗು ತಯಾರಾಗಬೇಕಾದ್ರೆ ಮೊದಲು ಒಂದು ಭ್ರೂಣ ತಯಾರಾಗಬೇಕ ಬೇಡ? ತಂದೆ ತಾಯಿಗಳ ಧಾತುಗಳಿಂದ ಮೊದಲೊಂದು ಭ್ರೂಣ ತಯಾರಾಯ್ತು. ಅದಕ್ಕೆ ಇಂಗ್ಲಿಷ್ನಾಗ ಝೈಗೋಟ್ ಅಂತಾರ, ಕನ್ನಡದಾಗ ಭ್ರೂಣ ಅಂತಾರ, ಪಿಂಡ ಅಂತಾರ. ಅದು ಮೊದಲದು ತಯಾರಾದ್ಮೇಲೆ ಮುಂದದು ಜೀವ ಆಗಿ ಉತ್ಪತ್ತಿಯಾಗಿ ಬೆಳೀತದದು. ಹಾಂಗ ಇಲ್ಲಿ ಲಿಂಗದ ಪಿಂಡ, ಶಿವನ ಪಿಂಡ, ಬ್ರಹ್ಮದ ಪಿಂಡ ಇದೇ ಬೆಳೆದೇನಾಗ್ತದ ಮುಂದೆ ಶಿವ ಆಗ್ತದೆ. ಇದು ಎದರದು? ಸ್ಥಳದ ಪಿಂಡ. ಪಿಂಡ ಸ್ಥಳಿ ಅಂತಂದ್ರೆ ಸ್ಥಳ ಅಂದ್ರೆ ಬ್ರಹ್ಮ, ಬ್ರಹ್ಮನ ಪಿಂಡ ಇದು. ಈಗ ಸಿಂಹದ ಮರಿ ಮುಂದೆ ಸಿಂಹ ಆಗ್ತದ ಇಲ್ಲ? ಹಾಗಿದು ಪಿಂಡ ಏನದಂದ್ರ ಆ ಸ್ಥಳೀಯ ಒಂದು ಮರಿ ಇದ್ದಂಗೆ, ಬ್ರಹ್ಮನ ಮರಿ ಇದ್ದಂಗೆ. ಅದು ಮುಂದೆ ಬ್ರಹ್ಮನೇ ಆಗ್ತದದು. ಸೂಕ್ಷ್ಮ ರೂಪ. ಸ್ಥಳ ಅಂದ್ರೆ ಬ್ರಹ್ಮ, ಅದರದ್ದು ಸೂಕ್ಷ್ಮ ರೂಪ ಪಿಂಡ. ಆರಂಭಿಕ ಹಂತ. ಪಿಂಡದ ಅಂತಿಮ ಹಂತ ಸ್ಥಳ. ಸ್ಥಳದ ಆರಂಭಿಕ ಹಂತ ಯಾವುದು? ಮನುಷ್ಯನ ಆರಂಭಿಕ ಹಂತ ಮಗು. ಮಗುವಿನ ಅಂತಿಮ ಹಂತ ಮನುಷ್ಯ. ಹೌದಲ್ರಿ? ಬೀಜದ ಆರಂಭಿಕ ಅಂತಿಮ ಹಂತ ಮರ, ಮರದ ಆರಂಭಿಕ ಹಂತ ಬೀಜ. ಅದರಂಗಿಲ್ಲಿ ಸ್ಥಳೀಯ ಆರಂಭಿಕ ಹಂತ ಪಿಂಡ, ಪಿಂಡದ ಅಂತಿಮ ಹಂತ ಪರಿಪೂರ್ಣ ಹಂತ ಸ್ಥಳ. ಸ್ಥಳ ಅಂದ್ರೆ ಬ್ರಹ್ಮ, ಬ್ರಹ್ಮಗೆ ಸ್ಥಳ ಹೋಗ್ತಾರೆ. ಎದ್ರ ಪಿಂಡ ಇವ? ಸ್ಥಳದ ಪಿಂಡ. ಸ್ಥಳ ಅಂದ್ರೇನು? ಬ್ರಹ್ಮ. ಸ್ಥಳ ಅಂದ್ರೇನು? ಲಿಂಗ. ಸ್ಥಳ ಅಂದ್ರೇನು? ಶಿವ. ಶಿವನ ಬೀಜ ಇದ್ದಂಗ. ಮಾವಿನ ಬೀಜ ಅಂತಿರಲ್ಲ, ಬೀಜನೇ ಮತ್ ಮುಂದೆ ದೊಡ್ಡದ ಗಿಡ ಆಗ್ತದಿಲ್ಲ. ಹಂಗೆ ಪಿಂಡಸ್ಥಲಿ ಅಂದ್ರೆ ಶಬ್ದದ ಅರ್ಥ ಗೊತ್ತಾಯ್ತಾ? ಪಿಂಡಸ್ಥಳದ ಶಬ್ದದ ಅರ್ಥ ಗೊತ್ತಾಯ್ತಾ ಮಕ್ಕೊಂಡು? ಏನ್ರಿ? ಮರದ ಪೂರ್ವದ ಸ್ಥಿತಿ, ಮೂಲ ಸ್ಥಿತಿ. ಬೀಜದ ಅಂತಿಮ ಸ್ಥಿತಿಯೇ ಮರ. ಅದರಂತೆ ಈ ಬ್ರಹ್ಮದ ಮೂಲ ಸ್ಥಿತಿನೇ ಪಿಂಡ, ಪಿಂಡದ ಅಂತಿಮ ಸ್ಥಿತಿನೇ ಬ್ರಹ್ಮ. ಸ್ಥಳಿ ಅಂತಂದ್ರೆ ಬ್ರಹ್ಮ, ಸ್ಥಳ ಅಂತಂದ್ರೆ ಲಿಂಗ, ಸ್ಥಳ ಅಂದ್ರೆ ಶಿವ. ಶಿವನ ಆರಂಭಿಕ ಸ್ಥಿತಿ ಪಿಂಡ, ಪಿಂಡದ ಅಂತಿಮ ಸ್ಥಿತಿ ಶಿವ ಅಥವಾ ಸ್ಥಳ. ಪಿಂಡ ಸ್ಥಳ ಅಂದ್ರೆ ಸ್ವಚ್ಛ ತಿಳಿತ? ಏನಾದ್ರು ಡೌಟ್ ಅದ? ಅವ ಪಿಂಡ ಸ್ಥಳ ಆಗ್ಬೇಕಾದ್ರೆ ಮೊದಲೇನಿರ್ತಾನ? ಅವ ಜೀವ ಅಂತ ಇರ್ತಾನ. ಆ ಜೀವನಲ್ಲಿ ಪಾಪ ಪುಣ್ಯ ಎಲ್ಲ ಇರ್ತದ. ಆ ನಿಷ್ಕಾಮ ಪುಣ್ಯ ಕೆಲಸ ಮಾಡಿ ಆ ಕರ್ಮಗಳ ಪಾಪದ ಹೊರೆಯನ್ನು ಇಳಿಸ್ಕೊತಾನ. ಇಳಿಸ್ಕೊಂಡು ಕಡೆಗೆ ಅಲ್ಲಿ ಪಾಪ ಕರ್ಮ ಅನ್ನೋದು ಇಲ್ಲದಂಗ ಮಾಡ್ಕೊ ಕೇವಲ ನಿಷ್ಕಾಮ ಕರ್ಮ ಮಾಡಿ ಕೇವಲ ನಿರ್ಮಲ ಚಿತ್ತ ಹೊಂದುತ್ತಾನ. ಅವನಿಗೆ ಪಿಂಡಸ್ಥಲಿ ಅಂತಾರೆ. ಎರಡನೇ ಶ್ಲೋಕದಾಗ ಏನದ? ಶಿವಶಕ್ತಿ ಸಮುತ್ಪನ್ನೆ ಪ್ರಪಂಚೇಸ್ಮಿನ್ ವಿಕಲ್ಪತೆ. ಈ ಜಗತ್ತು ಹೆಂಗದಪ್ಪ ಅಂದ್ರೆ ಶಿವ ಮತ್ತು ಶಕ್ತಿ ಸಂಪುಟದ ವಿಕಾಸ. ಶಿವ ಮತ್ತು ಶಕ್ತಿ ಅಂದ್ರೆ ಬ್ರಹ್ಮ ಮತ್ತು ಪ್ರಕೃತಿ, ಅವೇ ಎರಡು ಕೂಡಿ ಇದು ಜಗತ್ತು ಬೆಳೆದದ. ಜಗತ್ತಿನ ಪ್ರತಿ ವಸ್ತುವಿನಲ್ಲಿ ಆ ದೈವಿ ಸಂಯುಗಲ ನೆಲೆಸಿದೆ.
ಪ್ರತಿಯೊಂದು ವಸ್ತುವಿನಲ್ಲಿ ಅಣುವಿನಲ್ಲಿ ಏನದ ಅಂತಂದ್ರ ಆ ದೈವಿ ಸಂಯುಗಲ ಅಂತಂದ್ರ ಕಾಂಬಿನೇಷನ್. ಶಿವ ಮತ್ತು ಶಕ್ತಿ ಅಂತ ಎರಡು ಏನದವ, ಪ್ರತಿಯೊಂದು ಅಣುವಿನಲ್ಲಿ ಶಿವಶಕ್ತಿಯರಿದ್ದಾರೆ. ಪ್ರತಿಯೊಂದರಲ್ಲೂ ಶಿವಶಕ್ತಿ ಇರದ. ಇಂದ್ರಿಯಗಳಿಗೆ ಕಾಣುವುದೆಲ್ಲ ಶಕ್ತಿ ಅಂಶ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಕ್ಕೆ ನಿಮಗೇನು ಗ್ರಹಾಯ ಆಗ್ತದ, ಗ್ರಹಣ ಆಗ್ತದ, ಯಾವುದು ಅನುಭವಕ್ಕೆ ಬರ್ತದ, ಅದೆಲ್ಲ ಏನದ ಅಂತಂದ್ರೆ ಶಕ್ತಿಯ ಅಂಶ. ಇಂದ್ರಿಯಕ್ಕೆ ಅಗ್ರಾಹ್ಯ, ಇಂದ್ರಿಯಕ್ಕೆ ಅನುಭವಕ್ಕೆ ಬರಂಗಿಲ್ಲ ಅಂಥದ್ದು. ಅಂತ ಚಕ್ಷುವಿಗೆ ಮಾತ್ರ ಗ್ರಾಹ್ಯವಾದುದು ಶಿವನ ಸತ್ತೆ. ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಒಂದು ದಿವ್ಯ ದೃಷ್ಟಿಗೆ ಮಾತ್ರ ಆ ಒಂದು ಆತ್ಮ ಅಥವಾ ಶಿವನ ಒಂದು ತತ್ವ ಅನುಭವಕ್ಕೆ ಬರ್ತದೆ. ಅದು ಈ ಇಂದ್ರಿಯಗಳಿಂದ ಅನುಭವಕ್ಕೆ ಬರಂಗಿಲ್ಲ. ಅಂತ ಒಂದು ವಸ್ತು ಏನದಂತಂದ್ರೆ ಅದಕ್ಕೆ ಶಿವನ ಸತ್ತೆ. ಪಾಪಕರ್ಮದಿಂದ ಮನಸ್ಸನ್ನ ಮಲಿನಗೊಳಿಸಿಕೊಂಡವನಿಗೆ ಶಕ್ತಿಯ ವಿಷಯಿಕ ವಿಲಾಸವಲ್ಲದೆ ಮತ್ತೇನೂ ಕಾಣದು. ಪಾಪಿಷ್ಠನಿಗೆ ಏನಾಯ್ತು ಅಂದ್ರ ಈ ಶಕ್ತಿಯ ವಿಕಾಸ, ಶಕ್ತಿಯ ವಿಷಯ, ಶಕ್ತಿಯ ವಿಲಾಸ ಅಷ್ಟೇ ತಿಳಿತದೆ ಹೊರತು ಅದರ ಹಿಂದೆ ಯಾವ ಚೈತನ್ಯ ಅದ, ಯಾವ ಚೈತನ್ಯದಿಂದ ಇವೆಲ್ಲ ಕೆಲಸ ಮಾಡ್ಲಕತ್ತವ ಅನ್ನೋಂಥದ್ದು ಅನುಭವ ಅವನಿಗೆ ಬರಂಗೇ ಇಲ್ಲ. ಈಗ ನಿಮ್ಮ ಕರ್ಮೇಂದ್ರಿಯಗಳು ಕೆಲಸ ಮಾಡ್ಬೇಕಾದ್ರ ಕೈ, ಕಾಲು, ಬಾಯಿ, ಗುದ, ಗುಯ್ಯ ಇವು ಕೆಲಸ ಮಾಡ್ಬೇಕಾದ್ರೊಳಗ ಜ್ಞಾನೇಂದ್ರಿಯ ಕೆಲಸ ಮಾಡ್ತಾವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅವೆಲ್ಲ ಸೂಕ್ಷ್ಮ ರೂಪದಲ್ಲಿ ಕೆಲಸ ಮಾಡಿದಾಗ ಇವು ಕರ್ಮೇಂದ್ರಿಯಗಳು ಸ್ಥೂಲ ರೂಪದಲ್ಲಿ ಕೆಲಸ ಮಾಡ್ತವೆ. ಯಾವುದ್ರೊಳಗೆ ಮತ್ತೇನದ ಅಂತಃಕರಣ ಅದ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಕೈ, ಕಾಲು, ಬಾಯಿ, ಗುದಗುಯ ಸ್ಥೂಲವಾಗಿ, ಅದಕ್ಕಿಂತ ಒಳಗೇನದವ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅವು ಸೂಕ್ಷ್ಮವಾಗಿ. ಇನ್ನೂ ಅತ್ಯಂತ ಸೂಕ್ಷ್ಮವಾಗಿ ಏನದವ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ. ಅದಲ್ಲದೆ ಮತ್ತೇನದವ ಪಂಚಪ್ರಾಣಗಳು, ವ್ಯಾನ, ಪ್ರಾಣ, ಉದಾನ, ಸಮಾನ ಏನದವ ಅವ. ಇಷ್ಟೆಲ್ಲದವು ಈಗ ನಿಮ್ಮೊಳಗಿನ ಶಿವನ ಚೈತನ್ಯ, ಅವು ಶಿವನ ಚೈತನ್ಯ ನಿಮ್ಮೊಳಗ ಆದ ಅಂತ ಇವೆಲ್ಲ ನಿಮ್ ಜೊತೆಗದವೋ, ಏನ್ ಇವೆಲ್ಲ ನಿಮ್ ಜೊತೆಗದವ ಅಂತೇಳಕ್ಕೆ ಶಿವನ ಚೈತನ್ಯ ಆದೋ ಅಲ್ಲಿ ಕರ್ಮ ಒಳಗ ಶಿವ ಅದನ್ನೋದಕ್ಕ ಇವೆಲ್ಲ ಓಸು ಒಂದಕ್ಕೊಂದು ಅಂಟುಕೊಂಡು ಕೆಲಸ ಮಾಡ್ತಾವು. ಒಳಗೆ ಶಿವನ ಚೈತನ್ಯನೇ ಇರ್ಲಿಲ್ಲ ಅಂತಂದ್ರೆ ಈ ಒಂದಕ್ಕೊಂದು ಸಂಬಂಧ ಇಲ್ದಂಗಾಗಿ ಮಣ್ಣು ಮಣ್ಣಿನ ದಾರಿ ಹಿಡಿದು ಹೋಗ್ತದ, ನೀರಿನ ದಾರಿ ಹಿಡಿದು ಹೋಗ್ತದ, ಅಗ್ನಿ ದಾರಿ ಹಿಡಿದು ಹೋಗ್ತದ, ಬೈಲಿನ ದಾರಿ ಹಿಡ್ಕೊಂಡು ಹೋಗ್ತದ. ಅವೆಲ್ಲ ಓಸು ಸೇರಿಸಿ ಕೆಲಸ ಮಾಡ್ಲಕತ್ತವ ಅಂತಂದ್ರೆ ಅಲ್ಲಿ ಶಿವ ಇದ್ದದ್ದಕ್ಕೆ ಅವು ಕೆಲಸ ಮಾಡ್ಲಕತ್ತವ. ಈಗ ವಿಧಾನಸೌಧದಾಗ ಹೋಗಿ ನಿಮ್ಗೇನ್ ಕಾಣಿಸ್ತದ? ಮಿನಿಸ್ಟರ್ಗಳು, MLAಗಳು, ಆಫೀಸರ್ಗಳು, ಕ್ಲರ್ಕ್ಗಳು, ಅಟೆಂಡರ್ಗಳು ಕಾಣಿಸ್ತಾರೆ. ವಿಧಾನಸೌಧಕ್ಕೆ ಹೋಗಿ ಸರ್ಕಾರ ಯಾರ್ಯಾರು ನೋಡ್ಯಾರೇನ್ರಿ? ಸರ್ಕಾರ ಆದಂತೇಳಿಕೆ ಅವರೆಲ್ಲ ಕೆಲಸ ಮಾಡ್ಲಕತ್ತಾರೋ ಏನ್ ಅವರೆಲ್ಲ ಕೆಲಸ ಮಾಡ್ಲಕತ್ತಾರ ತಲ್ಲಿ ಸರ್ಕಾರ ಅದು? ಹೆಂಗದ ನೋಡ್ರಿ, ಸರ್ಕಾರ ತಾನು ಯಾರ ಕಣ್ಣಿಗೆ ಕಾಣಂಗಿಲ್ಲ ಎಲ್ಲರಿಗೆ ಸಪೋರ್ಟ್ ಮಾಡಿದ ವಿಧಾನಸೌಧದ ಕೆಲಸ ಮಾಡೋರಿಗೆ. ಹಾಗ ಪರಮಾತ್ಮ ತಾನು ಯಾರ ಕಣ್ಣಿಗೆ ಕಾಣಂಗಿಲ್ಲ, ಈ ಒಂದು ಪ್ರಾಪಂಚಿಕ ವಸ್ತುಗಳ ಲೀಲೆ ಏನಿರೋದಲ್ಲ ಆ ಲೀಲೆಗೆ ಅದು ಸಪೋರ್ಟ್ ಮಾಡ್ತದೆ. ಹಿಂಗಾಗಿ ಅದಕ್ಕೆ ಶಿವನ ಸತ್ತೆ ಅಂತಾರೆ.
ಶಿವ ತನ್ನ ಸತ್ತೆಯನ್ನು ಕೊಟ್ಟನು ಎಲ್ಲವಕ್ಕ. ಅವನ ಸತ್ತೆಯನ್ನು ತಗೊಂಡೇ ಇವೆಲ್ಲ ಕೆಲಸ ಮಾಡ್ತಾವ. ಈಗ ಮಣ್ಣಿನ ಸತ್ತೆಯನ್ನು ತಗೊಂಡೇ ಗಡಿಗೆ ತಯಾರಾಗ್ಯಾವ. ಅಲ್ಲಿ ಮಣ್ಣು ತನ್ನ ಸತ್ತೆಯನ್ನು ಕೊಡ್ಲಿಲ್ಲ ಅಂತಂದ್ರೆ ಗಡಿಗೆ ಹೆಂಗ್ ತಯಾರಾಗ್ತದೆ? ಬಂಗಾರ ತನ್ನ ಸತ್ತೆಯನ್ನು ಕೊಡ್ಲಿಲ್ಲ ಅಂದ್ರೆ ಆಭರಣ ಹೆಂಗ್ ತಯಾರಾಗ್ತದೆ? ಒಂದು ಆಭರಣ ಅದ ಅಂತಂದ್ರೆ ಅದ್ರೊಳಗ ಬಂಗಾರದ ಸತ್ಯ ಆದ ಇಲ್ಲ? ಆ ಸತ್ತೆಯನ್ನ ಹಿಂದಕ್ಕೆ ತೆಕ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಆಭರಣ ಇರ್ಲಿಕ್ಕೆ ಸಾಧ್ಯ ಅದ ಏನು? ಆ ಮಣ್ಣಿನ ಒಂದು ಸತ್ತೆಯನ್ನು ಹಿಂದಕ್ಕೆ ತೆಕ್ಕೊಂಡ್ರ ಅಲ್ಲಿ ಮಡಿಕೆ ಇರ್ಲಿಕ್ಕೆ ಸಾಧ್ಯ ಅದ ಏನು? ಅದೇ ರೀತಿ ಶಿವನ ಸತ್ತೆಯನ್ನ ಈ ದೇಹದಿಂದ ಹಿಂದಕ್ಕೆ ತೆಕ್ಕೊಂಡ್ಬಿಟ್ರೆ ಈ ದೇಹ ಉಳಿಲಕ್ಕೆ ಸಾಧ್ಯ ಅದ ಏನು? ಶವ ಆಗಿಬಿಡ್ತದೆ. ಶಿವ ಇಲ್ಲವೋ ಈ ಶವ ಆಗಿಬಿಡ್ತದೆ. ಇವೆಲ್ಲ ಬಹಳ ಮುಖ್ಯ. ಹಿಂಗೆ ತಿಳ್ಕೊಂಡು ಇಲ್ಲಿ ಏನ್ ಹೇಳಿದ್ರವರು? ಪಾಪಿಷ್ಠರಿಗೆ ಇಲ್ಲಿ ಲೋಕದ ವಸ್ತುಗಳೇನದ ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಸಂಸಾರ ನಂದು ನೀಂದು ಅಷ್ಟೇ ಗುದ್ದಾಡ್ತಾರಲ್ಲ, ಇವಿಷ್ಟೇ ಕಾಣಿಸ್ತಾವ ಪಾಪಿಷ್ಠರಿಗೆ. ಇವುದ್ರ ಹಿಂದ ಯಾವ ಚೈತನ್ಯ ಇದ್ದು ಕೆಲಸ ಮಾಡ್ಲಕ್ಕತ್ತದ ಪಾಪಿಷ್ಠರಿಗೆ ಅದು ಕಾಣಂಗೇ ಇಲ್ಲ. ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅವ ಪಾಪಿಷ್ಟ್ರ ಕಣ್ಣಿಗೆ ಅವ ಕಾಣಂಗೇ ಇಲ್ಲ. ಈಗ ನಾ ಮಾತಾಡ್ಲಕತ್ತೀನಿ ಅಂತಂದ್ರ ನನ್ನೊಳಗ ಆ ಶಿವನ ಚೈತನ್ಯ ಆದಂತೆ ನಾವು ಮಾತಾಡ್ಲಕತ್ತೀವ ಇಲ್ಲ? ನೀವು ಕುಂತು ಕೇಳಕತ್ತೀರಿ ಅಂದ್ರೆ ನಿಮ್ಮೊಳಗನು ಶಿವನ ಚೈತನ್ಯ ಆದಂತೆ ಕುಂತು ಕೇಳಕತ್ತೀರ ಇಲ್ಲ? ಎಲ್ಲದ್ರೊಳಗೂ ಆ ಶಿವನ ಚೈತನ್ಯ ಆದನೋದಕ್ಕೆ ಅವೆಲ್ಲ ಅದಾವ. ಶಿವನ ಚೈತನ್ಯನೇ ಇಲ್ಲ ಅಂದ್ರೆ ಅವೆಲ್ಲ ಎಲ್ಲಿರ್ಲಕ್ ಸಾಧ್ಯ ಅದ? ಎಳಿಗಳದಾವ ಅಂತೇಳಿ ವಸ್ತ್ರ ಅದಾವ. ಎಳಿನೇ ಇಲ್ಲ ಅಂತಂದ್ರೆ ವಸ್ತ್ರ ಎಲ್ಲಿರ್ಲಕ್ ಸಾಧ್ಯ ಅದ? ಹಂಗ ಬ್ರಹ್ಮ ಅದನಂತೇಳಿ ಬ್ರಹ್ಮಾಂಡ ಅದ, ಬ್ರಹ್ಮ ಅದನಂತೇಳಿ ಪಿಂಡಾಂಡ ಅದ. ಅಲ್ಲಿ ಬ್ರಹ್ಮನೇ ಇರ್ಲಿಲ್ಲ ಅಂದ್ರೆ ಬ್ರಹ್ಮಾಂಡ ಎಲ್ಲಿರ್ಲಕ್ ಸಾಧ್ಯ? ಪಿಂಡಾಂಡ ಎಲ್ಲಿರ್ಲಕ್ ಸಾಧ್ಯ? ಇದಕ್ಕೇನಂತಾರಂದ್ರೆ ಸತ್ಯ, ಶಿವನ ಸತ್ಯ. ಆ ಶಿವನ ಸತ್ತೆಯನ್ನ ತಗೊಂಡು ಸೃಷ್ಟಿಯಲ್ಲಿ ಅನೇಕ ವಸ್ತುಗಳು ಅನೇಕ ಲೀಲೆಗಳು ಮಾಡ್ತವ. ಪಾಪಿಷ್ಠರಿಗೆ ಆ ವಸ್ತುಗಳು ಮತ್ತು ಆ ವಸ್ತುಗಳ ಲೀಲೆ ಗೊತ್ತಾಗ್ತದೆ ಹೊರತು ಆ ಎಲ್ಲ ಲೀಲೆಗಳಿಗೆ ಆಧಾರವಾಗಿರುವಂತ ಶಿವನ ಸತ್ಯ ಆ ಪಾಪಿಷ್ಠರ ಕಣ್ಣಿಗೆ ಕಾಣುವುದೇ ಇಲ್ಲ. ಅದಕ್ಕ ಪುಣ್ಯಾಧಿಕ ಕ್ಷೀಣ ಪಾಪ. ಈ ಪುಣ್ಯದ ಅಧಿಕ್ಯದಿಂದ ಪಾಪ ಸಂಸ್ಕಾರ ನಾಶ ಮಾಡಿಕೊಂಡವನು ಮಾತ್ರ ಈ ವೈಷಯಿಕ ವ್ಯಾಮೋಹ ಪರದೆಯನ್ನು ಸರಿಸಿ ಒಳಗಿರುವ ಪರಮಾತ್ಮನನ್ನು ಕಾಣಲು ಶಕ್ತನಾಗುತ್ತಾನೆ. ತನ್ನೊಳಗಿನ ಪರಮಾತ್ಮನನ್ನು ತಾನು ಕಂಡುಕೊತಾನ. ಇತರ ವಸ್ತು ಇತರ ಜೀವಿಗಳೊಳಗಿರುವ ಪರಮಾತ್ಮನನ್ನು ಕಾಣುವಷ್ಟು ಶಕ್ತಿ ಅವನಿಗೆ ಬರ್ತದ. ಅವನೇ ಶುದ್ಧಾತ್ಮ, ಅವನೇ ಈ ಪಿಂಡ. ಈ ಪಿಂಡ ಎಂಬ ಶಬ್ದದಿಂದ ವರ್ಣಿಸಲ್ಪಟ್ಟಿದ್ದಾನೆ. ಪಾಪಿಯಲ್ಲಿ ಆಸೆ ಅಂಧಕಾರ ತುಂಬಿದ್ದರೆ ಪಿಂಡನಲ್ಲಿ ನಿರ್ಮೋಹ ಕಾಣಿಸಿಕೊಂಡಿದೆ. ಅವನು ಶುದ್ಧಾತ್ಮ. ನಿರಹಂಕಾರಿ ನಿರ್ಮೋಹಿ ಆದವನು ಶುದ್ಧಾತ್ಮ, ಅವನೇ ಪಿಂಡ. ಆಸೆ ಆದ ಅಂದ್ರೆ ಜೀವ, ನಿರಾಶೆ ಆಸೆ ಇಲ್ಲ ಅಂತಂದ್ರೆ ಪಿಂಡ. ಪಿಂಡ ಅಂದ್ರೆ ಶುದ್ಧ ಆತ್ಮ. ಇರಬಾರ್ದು ಕೆಟ್ಟ ಗುಣಗಳು ಅವನ ಬಲ್ಲಿ ಅದಾವ ಅಂದ್ರೆ ಅವನ ಜೀವ ಅನಿಸ್ಕೊತಾನ. ಆ ಕೆಟ್ಟ ಗುಣಗಳೆಲ್ಲ ತ್ಯಜಿಸಿ ಯಾರು ಶುದ್ಧ ಆಗಿರ್ತಾರ ಅವರು ಪಿಂಡ ಅನಿಸ್ಕೊತಾರ. ಪಿಂಡ ಅಂದ್ರೆ ಶುದ್ಧ ಆತ್ಮ. ಅಜ್ಞಾನ ಅವಿವೇಕ ಅಂತವೇನೇನು ಇರಲ್ಲ.
ಶುದ್ಧ ಆತ್ಮ. ಆತ್ಮ ಅಂದ್ರೆ ಏನ್ ತಿಳ್ಕೊಂಡ್ರಿ? ಆತ್ಮ ಅಂದ್ರೆ ಏನ್ ತಿಳ್ಕೊಂಡ್ರಿ? ನೀವೇ. ಆತ್ಮ ಅಂದ್ರೆ ಒಂದೇನೋ ಆದ ಬ್ಯಾರೆ ಅಂತ ತಿಳ್ಕೊಂಡ್ರ ನೀವೇ ಆತ್ಮ. ಧೈರ್ಯವಾಗಿ ಹೇಳ್ರಿ ಒಂದಿಟ್ಟು, ನಾನೇ ಆತ್ಮ ರೀ, ಮತ್ತೇನ್ ತಿಳ್ಕೊಳ್ಳೋದವ. ಕಲ್ಯಾಣಪ್ಪ ಏನ್ ಹೇಳ್ರಿ, ಏನ್ ಹೇಳ್ರಿ? ಬ್ರಹ್ಮಾಂಡದಲ್ಲಿ ಬ್ರಹ್ಮ ಇರುತ್ತೆ, ಪಿಂಡಾಂಡದೊಳಗ ಆತ್ಮ. ಅದ ಆತ್ಮ ಯಾರು? ಆತ್ಮ ಹಂಗದ, ಆತ್ಮ ಹಿಂಗದ ಅಂತ ವರ್ಣನೆ ಮಾಡಿದ್ರೆ, ಆತ್ಮದಿಂದ ನೀವು ಭಿನ್ನವಾಗಿ ವರ್ಣನೆ ಮಾಡಿದ್ರೆ ಅದು ನಿಮ್ಮದೇ ವರ್ಣನ. ಅದು ನೀವೇ ಆತ್ಮ. ಪ್ಯೂರ್ ಸೆಲ್ಫ್ ಅಂತಾರ ಅದಕ್ಕೆ. ಶುದ್ಧವಾದಂತ ಆತ್ಮ. ಸೆಲ್ಫ್ ಅಂತಂದ್ರೆ ನಾನು, ಶುದ್ಧವಾದ ನಾನು. ಈಗ ನಾವೇನ್ ಮಾಡ್ಲಕತ್ತೀವಿ? ದೇಹ ಸಮೇತವಾಗಿ ಹೇಳಕತ್ತೀವಿ ನಾವು. ನೀ ಯಾರಪ್ಪ ಅಂದ್ರೆ ನಮ್ಮ ಹೆಸರು ಹೇಳ್ತೀವಿ, ನಮ್ಮ ನಾಮರೂಪಗಳು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ನಮ್ಮ ಫೋಟೋ ಹಾಕಿವಿ, ಇದೇ ನಮ್ಮ ನಾನು ಅಂತಿರ್ತೇವೆ. ಅದೇನದ? ನಿಮ್ ದೇಹ ನಾಮರೂಪಗಳೆಲ್ಲ ಸೇರಿಸಿದ ದೇಹ ಮತ್ತು ನಾಮರೂಪ ಅದೇನದ? ಅನಾತ್ಮ. ಅರಿಸಿಕೊಳ್ಳುವುದು ಅನಾತ್ಮ, ಅರಿಯುವುದು ಆತ್ಮ. ಆ ದೇಹ ನಿಮ್ಮಿಂದ ಅರಿಸಿಗೊತ್ತದ, ಹೌದಾ ಇಲ್ಲ? ಇದು ನನ್ನ ದೇಹ ಅಂತ ನೀವು ಅಂತೀರಿ. ಆ ದೇಹ ಏನಾರೆ ನಾನು ನಿನ್ನ ದೇಹ ಅದೀನಿ ಅಂತ ಎಂದರೆ ಅಂದದೇನದು? ಆ ದೇಹ ಜಡ ಅದು. ತಾನೇನದ ಗೊತ್ತಿಲ್ಲ, ನೀವ್ಯಾರದಿರಿ ಅಂತ ಗೊತ್ತಿಲ್ಲ. ಅದು ಅಂಥದ್ದು. ಅದಕ್ಕೆ ಆ ದೇಹವನ್ನು ಅರಿಯುವಂತ ಮತ್ತು ತಾನು ತನ್ನನ್ನು ಆತ್ಮ ಎಂದು ಅರಿಯುವಂತ ಒಂದು ಚೇತನ ನಿಮ್ಮೊಳಗೆ ಏನದಲ್ಲ, ಅದೇ ಆತ್ಮ, ಅದೇ ನಿಮ್ಮ ನಿಜವಾದ ಸ್ವರೂಪ. ನಾಮರೂಪಗಳನ್ನು ಬಿಟ್ಟು ಶುದ್ಧ ಚೇತನ ಏನದಲ್ಲ, ಅದೇ ನಿಮ್ಮ ನಿಜವಾದ ಸ್ವರೂಪ, ಅದೇ ನೀವು, ಅದೇ ಆತ್ಮ. ನಿಮ್ಮಿಂದ ಭಿನ್ನವಾಗಿ ಆತ್ಮ ಇರ್ಲಕ್ ಸಾಧ್ಯ ಇಲ್ಲ. ನೀವೇ ಆತ್ಮ. ಸಕ್ಕರೆಯಿಂದ ಭಿನ್ನವಾಗಿ ಸಿಹಿತನ ಇರ್ಲಕ್ ಸಾಧ್ಯ ಅದ ಏನು? ಸಿಹಿ ಅಂದ್ರೆ ಸಕ್ಕರೆ, ಸಕ್ಕರೆ ಅಂದ್ರೆ ಸಿಹಿ. ಹೀಗೆ ತಿಳ್ಕೊಂಡು ಶುದ್ಧ ಆತ್ಮ, ಶುದ್ಧ 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 ಎನ್ನನಲ್ಲ ಏಕಾಂತಂ ಬೊಕ್ಕಾನು, ಬೇಗ ಬೇಗ ಹೊರವಂಡಿರ ಅಣ್ಣಗಳಿರ. ಏನೇನೋ ಸುತ್ತಮುತ್ತ 18 ಇಟ್ಕೊಂಡು ಅಶುದ್ಧ ಆಗ್ಬಿಟ್ಟಿವಿ. ಅವೆಲ್ಲ ಸುಖ ಹೊರಗೆ ಹಾಕ್ಬೇಕು. ಈಗ ಯಾವ್ದು ಅಶುದ್ಧ ಮಾಡ್ಯಾವ ನಮಗ ಅವೆಲ್ಲ ಹೊರಗೆ ಹಾಕ್ಬೇಕು. ನನ್ನ ಗಂಡ ನನ್ನ ಸಂಗಟ ಏಕಾಂತದಲ್ಲಿ ಸೇರ್ಲಿಕ್ಕೆ ಬರ್ತಾ ಇದ್ದಾನೆ, ನೀವೆಲ್ಲರೂ ಹೊರಗೆ ನಡೀರಿ. ತನ್ನ ಸುತ್ತಮುತ್ತ ಏನೇನು ಇಟ್ಕೊಂಡು ಕೂತಾನ, ಅಂತಃಕರಣದ ಮಾಲಿನ್ಯಗಳನ್ನ ಹೊರಗೆ ಹಾಕ ಭಾಷೆ ಇದು. ತನ್ನ ಚೇತನ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಕ್ಷಣ ಬರ್ತಾ ಇದೆ. ಇವೆಲ್ಲ ಏನದವ ಚಿತ್ತದ ಮಾಲಿನ್ಯಗಳನ್ನು ಹೊರಗೆ ಹಾಕವ. ಸೊಲ್ಲಾಪುರದ ಸಿದ್ದರಾಮೇಶ್ವರರು ಬರೆದ ವಚನ ಇದು. ಎನ್ನನಲ್ಲ ಏಕಾಂತಂಬೊಕ್ಕನು, ಬೇಗ ಬೇಗ ಹೊರವಂಡಿರ ಅಣ್ಣಗಳಿರ. ಮತ್ತೆಂಗ ಏನೆಲ್ಲದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ, ಆಸೆ, ಪನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ಸಂಸಾರ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇತ್ಯಾದಿ ಭೋಗ ಸಾಧನಗಳು ಸುತ್ತಮುತ್ತ ಬೇಕಾದಷ್ಟು ರಾಶಿ ರಾಶಿ ತುಂಬ್ಕೊಂಡು ಕೂತೀವಿ. ಟೈಮ್ ಸಾಲವಲ್ದು, ಅಷ್ಟು ಸಾಮಗ್ರಿಗಳು ತುಂಬ್ಕೊಂಡು ಕೂತೀವಿ. ಅಷ್ಟೊಂದು ಇಟ್ಕೊಂಡಾಗ ಸಿದ್ದರಾಮೇಶ್ವರ್ ಏನ್ ಹೇಳ್ತಾರ? 15-20 ಐಟಮ್ ಅದಾವ. ಅದ್ರಾಗ ಎಲ್ಲ ಓಟು ಬಿಟ್ಟು ಒಂದ್ ಯಾವಾಗ ಇಟ್ಕೋತೀನಿ ಅಂದ್ರ
ಗಂಡಿಗೆ ಸರಿ ಬರ್ತದೇನದು? ಒಂದು 25 ಮಂದಿ ನನಗೆ ಫ್ರೆಂಡ್ಸ್ ಅದರ, ಆ 25 ಮಂದಿ ಫ್ರೆಂಡ್ಸನ್ನು ಬಿಡು ಅಂದ್ರೆ ಬಿಡ್ತೀನಿ, ಒಬ್ಬನ ಬಿಡಂಗಿಲ್ಲ, ಅವ ಒಬ್ಬನ ನನ್ನ ಸಂಗಟೆ ಇಟ್ಕೋತೀನಿ, ಇರ್ಲಿ ಬಾ ನೀನು ಅಂತ ಕರೆದ್ರ ಆಯ್ತು ಹೇಳು, ಅವನಿಗೊಬ್ಬನಿಗೆ ಕರ್ಕೋ ಅಂತೇಳು ಅಂತಾನೇನೋ ಗಂಡ. ನನ್ನ ಫ್ರೆಂಡ್ ಸರ್ಕಲ್ 25 ಮಂದಿ ಅದಾರ, 25 ಮಂದಿಯಾಗ 24 ಮಂದಿಗೆ ಬಿಡ್ತೀನಿ, ಒಬ್ಬನ ಮಾತ್ರ ನಾ ಎಂತ ಬಿಡ್ಲ, ಬೆಸ್ಟ್ ಫ್ರೆಂಡ್ ನಾವು, ಬಾಯ್ ಫ್ರೆಂಡ್ ಅದನ, ಅವನಿಗೆ ಬಿಡ್ಲಕ್ ಆಗಲ್ಲ. ನೀನು ಅವನನ್ನು ಅವನ ಸಮೇತವಾಗಿ ನೀ ನನ್ನನ್ನು ಪ್ರೀತಿಸಬೇಕು ಅಂದ್ರೆ ಗಂಡ ಒಪ್ಕೋತಾನೇನು? ಒಪ್ಕೋತಾನೇನ್ರಿ? ಇಲ್ಲ. ಏನ್ ಸುಮ್ಮಿರ್ತಾನೆ ನಿಮ್ಮಂಗೆ ಗಪ್ಪು? ಹೆಂಗ್ ಕೂತೀರಿ ನೋಡಿ ಗಪ್ಪು, ನಿದ್ದೆ ಬಂದದ, ಕಲ್ಲರಂಗ ಆಗ್ಬಿಟ್ರಿ ಎಲ್ಲರೂ. ಯಾರೇ ಒಬ್ಬರು ಇರ್ಲತ್ತೇಳಿ ಸುಮ್ಮ ಇರ್ತಾನೇನ್ರಿ ಗಂಡ? ಏನ್ರಿ? ಮತ್ತ ಆ ವಚನದಾಗ ಏನ್ ಸಾಲು ಸೇರ್ತಾರೆ ಗೊತ್ತದ ಸಿದ್ದರಾಮೇಶ್ವರರು? ಆರೊಬ್ಬರಿದ್ದಳು ಆತ ಸೈರಿಸ, ಎನ್ನನಲ್ಲ ಏಕಾಂತಂಬೊಕ್ಕನು ಬೇಗ ಬೇಗ ಹೊರವಂಡಿ ರಣ್ಣಗಳಿರ, ಆರೊಬ್ಬರಿದ್ದಳು ಆತ ಸೈರಿಸ. ಎಲ್ಲರೂ ಆದ್ರೂ ಅಲ್ಲಿ ನಾ ಒಬ್ಬ ಇರ್ತೀನಿ ಅಂತ ಯಾವರ ಇರ್ತೀನಿ ಅಂದ್ರೆ ಒಬ್ಬರಿದ್ರು ನನ್ನ ಗಂಡಿಗೆ ಸರಿ ಬರಂಗಿಲ್ಲ. ಅದಕ್ಕೆ ಅವ ಕೇಳ್ತಾನ, ಏನ್ ಮಾಡ್ತಾನ? ನಾನೊಬ್ಬ ನೀನ್ ಸಂಗಟ್ಟಿದ್ರೆ ಏನ್ ಮಾಡ್ತಾನವ ಅಂತ ಕೇಳ್ತಾನ. ಅದಕ್ಕೆ ಅದರ ಮುಂದಿನ ಸಾಲು ಬರೀತಾರ, ನಿಮ್ಮ ಹೆಂಡತಿ ಸಂಗಟ ಇನ್ನೊಬ್ಬ ಯಾವರೇ ಒಬ್ಬನೇ ಒಬ್ಬ ಅದನಂತಂದ್ರೆ ನೀವೇನ್ ಮಾಡ್ತೀರಿ? ಕೊಲ್ತೀರ? ಏನ್ ಮಾಡ್ತೀರಿ? ಹೊಡೆದಾಡ್ಬಿಡ್ತೀರಿಲ್ಲ? ಏನ್ ಸುಮ್ಮಿರ್ತೀರ? ಅದಕ್ಕೆ ಮುಂದಿನ ಸಾಲ ಬರ್ದಾರ ಅವರು, ಮೃತ್ಯು ಬಪ್ಪುದು. ಕೊಲ್ಲೆ ಬಿಡ್ತಾನೆ, ನನ್ನ ಗಂಡ ಬಹಳ ಸ್ಟ್ರಾಂಗ್ ಅದನ್ನ, ಕೊಲ್ಲಿ ಬಿಡ್ತಾನೆ. ಯಾರ ನನ್ನ ಸಂಗಟ ಇನ್ನೊಬ್ರು ಇದ್ದದ ನೋಡಿ ಕೊಲ್ಲಿ ಬಿಡ್ತಾನೆ. ಅಂದ್ರೆ ಎಷ್ಟು ಶುದ್ಧ ಇರ್ಬೇಕಂತ ಹೇಳಕತ್ತಾರೆ ಈಗ ಅಲ್ಲಿ. ಎನ್ನನಲ್ಲ ಏಕಾಂತ ಮೊಕ್ಕನು ಬೇಗ ಬೇಗ ಹೊರವಂಡಿರಣ್ಣಗಳಿರ, ಆರೊಬ್ಬರಿದ್ದಳು ಆತ ಸೈರಿಸ, ಮೃತ್ಯು ಬಪ್ಪುದು. ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬನಲ್ಲ ಏಕಾಂತ ಬೊಕ್ಕನು ಬೇಗ ಬೇಗ ಹೊರವಂಡಿರಣ್ಣಗಳಿರ. ನೋಡ್ರಿ ಹೆಂಗ ಅಂದ್ರ, ಶುದ್ಧ ಇರ್ಲಿಲ್ಲ ಅಶುದ್ಧ ಇದ್ದೇವಂತಂದ್ರ ನನ್ನ ಗಂಡ ಕೊಲ್ಲಿ ಹಾಕಿ ಬಿಡುತ್ತಾನ. ಅದಕ್ಕೆ ಎಷ್ಟು ಸೀರಿಯಸ್ ಮ್ಯಾಟರ್ ವಿಷಯ ಬರದಾರ ಈ ವಚನ ಅಂತಂದ್ರ, ಆ ಶುದ್ಧಾಂತಕರಣ ಹೆಂಗಿರಬೇಕು ಅಂದ್ರೆ, ಅವನಿಗೆ ಆ ಬ್ರಹ್ಮನ ದರ್ಶನ ಆಗಬೇಕು ಅಂತಂದ್ರೆ ಎಷ್ಟು ಶುದ್ಧ ಆಗಿರ್ಬೇಕು ಅನ್ನೋದು ಹೇಳಕತ್ತಾರೆ ಇಲ್ಲಿ ಪ್ರಮಾಣ. ಒಂಚೂರು ಅಲ್ಲಿ ಅಪೂರ್ಣತೆ, ಅನಿತ್ಯತೆ, ಅಸತ್ಯತೆ, ದುಃಖ, ಸಂಶಯ ಏನೇನು ಇರಬಾರ್ದು. ಶುದ್ಧ 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 ಇರಬೇಕು. 100% ಪ್ಯೂರ್ ಇರಬೇಕು. ಯಾರು 100% ಪ್ಯೂರ್ ಇರ್ತಾರ ಅವರು ಶುದ್ಧ ಆತ್ಮರು ಅನ್ಕೋತಾರ, ಅವರು ಪಿಂಡ ಅನ್ನಿಸ್ಕೋತಾರ. ಅವರು 1ನೇ ಸ್ಥಳದಿಂದ 101ನೇ ಸ್ಥಳದ ತನಕ ನಿರಾತಂಕವಾಗಿ ಸಾಧನೆ ಮಾಡಿ ಮುಂದೇನಾಗ್ತಾರ, ಆ ಪಿಂಡ ಹೋಗಿ ಲಿಂಗ ಆಗ್ತಾರ, ಬ್ರಹ್ಮ ಆಗ್ತಾರ, ಶಿವ ಆಗ್ತಾರ, ಪರಮಾತ್ಮ ಆಗ್ತಾರ. ಪರಮಾತ್ಮ ಆಗ್ಬೇಕಾದ್ರೆ ಮೊದಲ ಈ ರೀತಿ ಶುದ್ಧ ಅಂತಃಕರಣ, ಶುದ್ಧಾತ್ಮ ಪಿಂಡ ಆಗಬೇಕು. ಎಂತದಂತಂದ್ರೆ ಒಂದು ಚೂರು ಪಾಪ ಅನ್ನೋದು ಅಲ್ಲಿ ಇರಬಾರದು. ಆ ರೀತಿ ನಿಷ್ಪಾಪಿ ಆಗ್ಬೇಕು, ಅಂತ ಸಾಧನೆ ಮಾಡಬೇಕು. ನನ್ನದು ಅಂತೇಳಿ ಸ್ವಾರ್ಥ ಇರಬಾರದು.
ಲೌಕಿಕ ವಿಷಯ ಭೋಗಗಳ ಮೇಲೆ ಆಸೆ ಇರಬಾರ್ದು. ಆಸೆ ಇರಬಾರ್ದು ಅಂತ ಹೇಳಕ್ಕೆ ಇದ್ದದ್ದನ್ನು ಎತ್ತು ತಿಪ್ಪಿಯಾಗಿ ಒಗೆಯೋದಿಲ್ಲ. ಆಸೆ ಇರಬಾರ್ದು ಅಂತೇಳಿ ನೀವು ಬ್ಯಾಂಕ್ನಾಗ 1 ಲಕ್ಷ ಎಫ್ ಡಿ ಇಟ್ಟಿರಿ. ಆ ಎಫ್ ಡಿ ಇಟ್ಟಿದ್ದಕ್ಕೆ ಬಡ್ಡಿ ಬರ್ತದಲ್ಲ ಬ್ಯಾಂಕಿನವ್ರು. ಬಡ್ಡಿ ಬಂತಂದ್ರೆ ಅದೇನು ತಿಪ್ಪೆ ಒಯ್ತೀರೇನು? ಒಗಿದ ಆಸೆ ಇರಬಾರ್ದು. ನಮಗೆ ಅಷ್ಟೇ ಒಗಿತೀರ, ನಮ್ಮ ದೇಶದಲ್ಲಿ ಅಷ್ಟೇ ಕೊಡ್ರಿ, ಬೇಡ ನಮಗೆ ಬಡ್ಡಿ ಆಸೆ ಇಲ್ಲ ಅಂತೇಳಿ ಇದ್ದರಿರ್ಲಿ. ಆದ್ರೆ ಅದು ಮೋಕ್ಷಕ್ಕೆ ಅಡ್ಡಿ ಮಾಡಬಾರ್ದು. ನಮ್ಮ ಮೋಕ್ಷದ ಸಾಧನೆ ನಿರಾತಂಕವಾಗಿ ನಡಿಬೇಕು. ಲೌಕಿಕ ಭೋಗಗಳು ಸುಖ ಕೂಡ ಇರಬೇಕು. ಆದ್ರೆ ಈ ಸಾಧನೆಗೆ ಅವು ಅಡ್ಡಿಪಡಿಸಂತವು ಆಗಿರಬಾರ್ದು. ಆ ರೀತಿ ಮಾಡಿ ಶುದ್ಧ ಅಂತಃಕರಣದಿಂದ ನಮ್ಮ ಜೀವನ ಮಾಡಿಕೊಂಡ್ರೆ ಅಲ್ಲಿ ಪರಮಾತ್ಮನ ದರ್ಶನ ಆಗ್ತದೆ. ನಮ್ಮೊಳಗೆ ಶುದ್ಧ ಅಂತಃಕರಣ ಎಲ್ಲಿಲ್ಲ ಅಂತಂದ್ರೆ ಲೌಕಿಕ ವಿಷಯಗಳ ದರ್ಶನ ಮಾತ್ರ ಆಗ್ತದೆ. ಆ ಲೌಕಿಕ ವಿಷಯಗಳ ಹಿಂದೆ ಇರುವ ಪರಮಾತ್ಮನ ದರ್ಶನ ಆಗುವುದಿಲ್ಲ. ಅದಕ್ಕೆ ಪರಮಾತ್ಮನ ದರ್ಶನ ಮಾಡ್ಕೋಬೇಕು ಅಂತಂದ್ರೆ ಅವ ಹೆಂಗದನ್ನಂತ ನಿಮಗೆ ಗೊತ್ತಿರ್ಬೇಕಲ್ಲ. ಅದ್ರ ಸಲುವಾಗಿ ಮುಂದೆ ಏನ್ ಮಾಡ್ತಾರೆ? ಪರಮಾತ್ಮನ ವರ್ಣನೆಗಳನ್ನು ಮಾಡ್ತಾರೆ. ಏಕಂ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ಅಂತೇಳಿ ನಾಳೆಲಿಂತ ಆ ಸಚ್ಚಿದಾನಂದ ಪರಮಾತ್ಮನ ವರ್ಣನೆಗಳನ್ನ ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷೆಯಲ್ಲಿ ತಿಳ್ಕೊಳ್ಳೋಂಥವ್ರಾಗೋಣ. ಇವತ್ತ ಏನ್ ತಿಳ್ಕೊಂಡೇವಪ್ಪ ಅಂತಂದ್ರೆ ಪಿಂಡ ಸ್ಥಳ ಅಂದ್ರೆ ಏನು ಅಂತ ತಿಳ್ಕೊಂಡೇವ. ಸ್ಥಳ ಅಂದ್ರೆ ಬ್ರಹ್ಮ, ಲಿಂಗ, ಶಿವ, ಪರಮಾತ್ಮ. ಪಿಂಡ ಅಂತಂದ್ರೆ ಆ ಬ್ರಹ್ಮನ ಬೀಜ, ಲಿಂಗದ ಬೀಜ, ಶಿವನ ಬೀಜ ಅಂದ್ರೆ ಮೂಲ ರೂಪ, ಸೂಕ್ಷ್ಮ ರೂಪ, ಆರಂಭಿಕ ರೂಪನೇ ಪಿಂಡ. ಎಳೆಗರು ಎತ್ತಾಗದೆ ಸಣ್ಣದೊಂದು ಕರ ಅದ, ಅದು ಬೆಳೆದು ಎತ್ತಾಗಂಗಿಲ್ಲ ಏನದು. ಹಾಗ ಪಿಂಡ ಲಿಂಗವಾಗದಿವುದೇ, ಪಿಂಡ ಬ್ರಹ್ಮವಾಗದಿವುದೇ, ಪಿಂಡ ಶಿವನಾಗದಿವುದೇ, ಪಿಂಡ ಪರಮಾತ್ಮನಾಗದಿವುದೇ, ಬೀಜ ವೃಕ್ಷವಾಗದಿವುದೇ ಅಂದಂಗ. ಒಂದು ಬೀಜ ವೃಕ್ಷ ಆಗ್ತದ ಇಲ್ಲ? ಬೀಜ ಏನಾಗ್ಯದ? ಒಂದು ಕಲ್ಲು ಮೇಲೆ ಬಿದ್ದವ. ಬೀಜ ಏನಾಗ್ಯದ? ಕಲ್ಲು ಮೇಲೆ ಕುಂತವ. ಅಲ್ಲಿ ನೆಲದಾಗ ಮಣ್ಣಾಗ ದೊಡ್ಡ ದೊಡ್ಡ ಗಿಡಗಳು ಏನ್ ಮಾಡ್ಲಕತ್ತವ? ಗಾಳಿಗೆ ಉಯ್ಯಾಲೆ ಆಡಿದಂಗ ಆಡಿ ಅವು ಎಂಜಾಯ್ ಮಾಡ್ಲಕತ್ತವ. ಆಕಾಶದ ತನಕ ಬೆಳೆದವ, ಆರಾಮ್ ತೇಲಾಡ್ಕೋತ ಡ್ಯಾನ್ಸ್ ಮಾಡ್ಲಕತ್ತವ ಅವು ಗಿಡಗಳೆಲ್ಲ. ಅವ್ರ ನೋಡಿ ಈ ಬೀಜ ಏನಂತದ? ಯಾವನೋ ಒಬ್ಬ ಪುಣ್ಯಾತ್ಮನ ಪಾದ ಸ್ಪರ್ಶ ನನಗಾದ್ರೆ ಸಾಕು, ಈ ಕಲ್ಲು ಮೇಲಿಂದ ಚಿಮ್ಮಿ ಆ ಮಣ್ಣೊಳಗ ಬಿದ್ರ ನೀವೇನು ಮಾಡ್ಲಕತ್ತೀರಿ, ನಿಮ್ಮ ಅಪ್ಪನಟ್ಟು ನಾ ಬೆಳಿತೀನಿ ಅಂತಿರ್ತದ ಬೀಜ. ಉಳಿದ ಗಿಡಗಳಿಗಿಂತ ನಾ ಹೆಚ್ಚು ಬೆಳೆದು ನಾ ಹೆಚ್ಚು ಆನಂದ ಪಡ್ತೀನಿ, ಜಗತ್ತಿಗೆ ಅತ್ಯಂತ ಹೆಚ್ಚು ಸಂತೋಷವನ್ನು ಉಂಟು ಮಾಡ್ತೀನಿ ಅಂತ ಆ ಬೀಜ ಅಂತಿರ್ತದ. ಅದು ಬೆಳಿಬೇಕು, ಉದ್ಧಾರ ಆಗಬೇಕು. ಇಲ್ಲಿ ತನಕ ಎಷ್ಟು ದಾರ್ಶನಿಕರು, ಎಷ್ಟು ಮಹಾತ್ಮರು ಈ ಆಧ್ಯಾತ್ಮಿಕ ತೇರನ್ನ ಇಲ್ಲಿ ತನಕ ತಂದು ನಿಲ್ಲಿಸ್ಯಾರ. ಇಲ್ಲಿಂತ ಮುಂದ ನಾನು ಈ ತೇರನ್ನ ಜಕ್ಕೊಂಡು ಹೋಗ್ತೀನಿ. ಎಲ್ಲ ಸಿದ್ಧಾಂತಗಳು ಎಲ್ಲಿಗೆ ಒಂದು ನಿಲ್ಲುತ್ತವ, ಅಲ್ಲಿಂತ ಮುಂದ ಈ ಒಂದು ವೀರಶೈವ ಸಿದ್ಧಾಂತ ಚಾಲು ಆಗ್ತದೆ. ವೀರಶೈವ ಸಿದ್ಧಾಂತ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಯ್ತಾ? ಎಲ್ಲ ಸಿದ್ಧಾಂತಗಳು ಎಲ್ಲಿ ತನಕ ಬರ್ತಾವ, ಬಂದು ಎಲ್ಲಿಗೆ ನಿಲ್ಲುತ್ತವ, ಅಲ್ಲಿಂತ ಮುಂದಿನ ಕೆಲಸ ಈ ವೀರಶೈವ ಸಿದ್ಧಾಂತ ಮಾಡ್ತಾವ. ಎಲ್ಲ ಸಿದ್ಧಾಂತಗಳು ಕೂಡಿ ಏನ್ ಮಾಡ್ಯಾವ? ಎಲ್ಲಿಗೆ ಬಂದು ನಿಂತಾವ? ಎಲ್ಲ ಸಿದ್ಧಾಂತಗಳು ಬಂದು ಎಲ್ಲಿಗೆ ಬಂದು ನಿಂತಾವ? ಜಗಳಕ್ಕೆ ನಿಂತಾವ್ರಿ. ಹೊಸು ಒಂದಕ್ಕೊಂದು ಹೊಡೆದಾಡ್ತಾವ. ನಮ್ಮ ಸಿದ್ಧಾಂತ ಚಲೋ, ನಿಮ್ಮ ಸಿದ್ಧಾಂತ ಚಲೋ, ನಮ್ಮದು ಶ್ರೇಷ್ಠ, ನಿಮ್ಮದು ಶ್ರೇಷ್ಠ ಅಂತೇಳಿ ಅಪಾರ್ಥಗಳು ಮಾಡ್ಕೋತ
ಕೆಟ್ಟ ಕೆಟ್ಟ ದೃಷ್ಟಾಂತಗಳ ಕೊಟ್ಕೊಂಡು ದೊಡ್ಡ ಶಾಣೆರಂಗ ಜಗಳಾಡ್ಲಕತ್ತಾರ. ವೀರಶೈವ ಸಿದ್ಧಾಂತ ಏನ್ ಮಾಡ್ತು? ಗುದ್ದಾಡ್ಬೇಡ್ರು, ಎಲ್ಲಾ ಸಿದ್ಧಾಂತಗಳು ನಮ್ಮ ಸಲುವಾಗಿ ಹೇಳಿದ್ದವ. ಒಂದೊಂದು ಸ್ಟೇಜ್ನೊಳಗೆ ಒಂದೊಂದು ಸಿದ್ಧಾಂತ ನಮಗೆ ಉಪಯೋಗ ಆಗ್ತಾವ. ಎಲ್ಲಾ ಸಿದ್ಧಾಂತಗಳು ನಮ್ಮ ಉದ್ಧಾರಕ್ಕೆ ಹೇಳಿದವ. ಆರಂಭಿಕ ಹಂತದಲ್ಲಿ ಒಂದು ರೀತಿ, ಮಧ್ಯಮ ಹಂತದಲ್ಲಿ ಇನ್ನೊಂದು ರೀತಿ, ಅಂತಿಮ ಹಂತದಲ್ಲಿ ಮತ್ತೊಂದು ರೀತಿ. ಹಿಂಗ ಎಲ್ಲಾನು ನಮಗೆ ಹೇಳಿದ್ವಿ ಅದಾವ. ನಮ್ಮದೇ ಶ್ರೇಷ್ಠ ನಿಮ್ಮದೇ ಶ್ರೇಷ್ಠ ಅಂತ ಗುದ್ದಾಡ್ಬೇಡ್ರಿ, ಎಲ್ಲ ಓಸು ನಾವು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಇವ್ರೇನ್ ಮಾಡ್ಯಾರ, 101 ಸ್ಥಳಗಳು ಮಾಡಿ 101 ಸಿದ್ಧಾಂತಗಳನ್ನೆಲ್ಲ ತಮ್ಮೊಳಗೆ ಇಟ್ಕೊಂಡು ಮತ್ತೆ ತಮ್ಮ ಶ್ರೇಷ್ಠತೆಯನ್ನ ಹೇಳುವಂತವರಾಗ್ಯಾರ. ಅದಕ್ಕೆ ನಾಳೆಲಿಂದ ಪರಮಾತ್ಮನ ವರ್ಣನೆ, ಇವತ್ತಿಗೆ ಪಿಂಡ ಸ್ಥಳ ಅಂದ್ರೆ ಏನು ಅಂತೇಳಿ ಸರಿಯಾಗಿ ಅರ್ಥ ಮಾಡ್ಕೊಂಡಿರಿ. ಸ್ಥಳ ಅಂದ್ರೆ ಬ್ರಹ್ಮ, ಪರಮಾತ್ಮ, ಶಿವ, ಶಕ್ತಿ ಅಂತೇನದಲ್ಲ, ಅದೆಲ್ಲ ಶಿವಶಕ್ತಿ ಸಂಪುಟನೇ ಪಿಂಡ. ಇದು ಸ್ಥಳ. ಪಿಂಡ ಅಂತಂದ್ರ ಆ ಒಂದು ಅಂತಿಮ ಹಂತದಲ್ಲಿ ಹೋಗಿ ತಲುಪುವುದಕ್ಕೆ ಸೂಕ್ಷ್ಮ ರೂಪದಲ್ಲಿ, ಆರಂಭದಲ್ಲಿ ಏನು ಸ್ಥಿತಿ ಇರ್ತದಲ್ಲ ಆ ಸ್ಥಿತಿನೇ ಏನದ, ಬೀಜ ಸ್ವರೂಪ, ಮೂಲ ಸ್ವರೂಪ, ಸೂಕ್ಷ್ಮ ಸ್ವರೂಪ, ಅದು ಪಿಂಡ. ಹಿಂಗಾಗಿ ಪಿಂಡ ಸ್ಥಳ ಅಂತ ಒಂದು ಹೆಸರು ಬಂತು. ಈ ಪಿಂಡ ಮುಂದೆ ಏನೇನ್ ಮಾಡ್ತದ? ಶುದ್ಧ ಆತ್ಮ ಅಂತ, ಅಲ್ಲಿ ಪಾಪ ಇಲ್ಲ, ಏನೇನು ಇಲ್ಲ, ಆಸೆ ಇಲ್ಲ, ಅಹಂಕಾರ ಇಲ್ಲ, ಏನೇನು ಇಲ್ಲದಂತ ಶುದ್ಧ ಆತ್ಮ. ಏನೇನು ಇಲ್ಲ, ಏನೇನು ಅಲ್ಲ ಅಂತ ಆತ್ಮ. ಆ ಆತ್ಮ ಯಾರು ಇರ್ತಾರೋ ಅವನಿಗೆ ಪರಮಾತ್ಮನ ದರ್ಶನ ಆಗ್ತದ. ಈ ಶುದ್ಧ ಅಂತಃಕರಣ ಯಾರದಿಲ್ಲ ಅವ್ರಿಗೆ ಪರಮಾತ್ಮನ ದರ್ಶನ ಆಗಂಗಿಲ್ಲ. ಆ ಪರಮಾತ್ಮ ಸೃಷ್ಟಿಸಿದಂತ ಈ ಮಾಯಾ ಜಗತ್ತೇನದ, ಆ ಜಗತ್ತಿನ ಲೀಲೆಗಳು ಮಾತ್ರ ಅವನಿಗೆ ಕಾಣ್ತವ, ಪರಮಾತ್ಮ ಕಾಣಂಗಿಲ್ಲ. ಈಗೇನಾಯ್ತು? ಶುದ್ಧ ಅಂತಃಕರಣ ಪಿಂಡಸ್ಥಲಿಗೆ ಏನ್ ಕಾಣ್ಲಿಕ್ಕತ್ತದ? ಪರಮಾತ್ಮ ಕಾಣ್ಲಿಕ್ಕತ್ತಾನ. ಪರಮಾತ್ಮ ಕಾಣ್ಲಿಕ್ಕತ್ತಾನ ಪಿಂಡಸ್ಥಲಿ ಕಣ್ಣಿಗೆ ಪರಮಾತ್ಮ ಕಾಣ್ಲಿಕ್ಕತ್ತಾನ ಅಂತಂದ್ರೆ ಹ್ಯಾಂಗ್ ಅದನ ಅಂತೇಳಿ ಅನುಭವಿಸ್ಲಿಕ್ಕತ್ತಾರ. ಮುಂದಿನ ಪಿಂಡಸ್ಥಲಿಯ ಅನುಭವ ಸ್ಟಾರ್ಟ್. ಶುದ್ಧ ಅಂತಃಕರಣ ಆಗಿದ್ರೆ ಅವನಿಗೆ ಪರಮಾತ್ಮ ಕಾಣ್ತಾನ ಅಂತ ಹೇಳಿದ್ರು. ಈಗ ಪಿಂಡಸ್ಥಲಿ ಶುದ್ಧ ಆದ. ಈಗ ಶುದ್ಧ ಏನ್ ಮಾಡ್ದ? ಪರಮಾತ್ಮನನ್ನ ಕಾಣ್ಲಿಕ್ಕತ್ತಾನ. ಪರಮಾತ್ಮ ಕಂಡ್ರ ಪರಮಾತ್ಮ ಹ್ಯಾಂಗ್ ಅದನ ಅಂತೇಳಿ ಅವನ ಅನುಭವಕ್ಕೆ ಬಂದದ. ಆ ಪರಮಾತ್ಮನ ವರ್ಣನೆಯನ್ನ ಈಗ ಮಾಡ್ಲಿಕ್ಕತ್ತಾರ. ಮುಂದಿನ ಶ್ಲೋಕದಾಗ ಹೇಳ್ತಾರೆ, ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರ ನಿರ್ಗುಣೋ ನಿಷ್ಪ್ರಪಂಚೋ. ಇದು ಒಂದೇ ಶ್ಲೋಕದೊಳಗೆ ಒಂದು 7-8 ಪರಮಾತ್ಮನ ಲಕ್ಷಣಗಳನ್ನು ವರ್ಣನೆ ಮಾಡ್ಲಿಕ್ಕತ್ತಾರ. ಆ ವರ್ಣನೆ ನಾಳೆ ಜಾಯ್ನ್ ಆಗ್ರಿ, ತಪ್ಪಿಸ್ಕೋಬೇಡ್ರಿ, ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣ. ಓಂ ಶಿವ. ಇವರು ಮತ್ತಿಕಲ್ ಸರ್ಗೆ ಮಾತಾಡ್ಲಕ್ಕೆ ಅವಕಾಶ ಕೊಡ್ರಿ. ಚೆನ್ನಾಗಿ ಮಾತಾಡ್ತಾರ, ಎಲ್ಲ ತಿಳಿದವ್ರದಾರ, ಬಲ್ಲವ್ರದಾರ. ನಾಳೆ ಮುಂಜಾನೆ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.